ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸರಣಿ ವಿಡಿಯೋಗಳನ್ನು ಗಮನಿಸ್ತಾ ಇದ್ದು, ಈ ಹಿಂದೆ 1 ರಿಂದ 9 ವಿಡಿಯೋಗಳನ್ನು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ GPSTR, HSTR, ಕ್ರೈಸ್, PU ಕಾಲೇಜ್ ಲೆಕ್ಚರರ್, KSET, ನೆಟ್ ಎಕ್ಸಾಮ್ ಇನ್ನಿತರೆ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತಹ CETಗಳಿಗೆ ಅನುಕೂಲವಾಗುವಂತಹ ಒಂದು ವಿಚಾರಧಾರೆಗಳನ್ನು ಕುರಿತಾಗಿ ಚರ್ಚೆ ಮಾಡಿದ್ವಿ. ಸೊ ಯಾರೆಲ್ಲ ಆ ಒಂದು ವಿಡಿಯೋಗಳನ್ನು ನೋಡಿಲ್ಲ, ದಯವಿಟ್ಟು ವಾಚ್ ಮಾಡ್ಕೊಂಡು ಬಂದು ಅನಂತರದಲ್ಲಿ ಈ ಒಂದು ಪಾರ್ಟ್ 10 ವಿಡಿಯೋ ಆಗಿರುತ್ತೆ ಇದು, ಈ ಒಂದು ವಿಡಿಯೋನ ವಾಚ್ ಮಾಡಿ. ಸೊ ಹಾಗಾದರೆ ಯಾರೆಲ್ಲ ಈ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ವಾಚ್ ಮಾಡೋಣ. ಏನಿದೆ ಹಾಗಾದರೆ, ಏನು ವಿಷಯವನ್ನು ಒಳಗೊಂಡಿದೆ ಇವತ್ತಿನ ಒಂದು ವಿಡಿಯೋ ಅಂದರೆ, ಸೊ ಸ್ನೇಹಿತರೆ, ನಾವೀಗಾಗಲೇ ನಾನು ಹೇಳಿದೆ 9 ವಿಡಿಯೋಗಳನ್ನು ನಾವೀಗಾಗಲೇ ಗಮನಿಸಿದ್ದೀವಿ. ಎಲ್ಲಿಂದ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳು ಪ್ರಭಾವ ಯಾವ ರೀತಿ ಇತ್ತು, ಅಲ್ಲಿಂದ ಪೀಠಿಕೆಯಿಂದ ಹಿಡಿದು ಅಪ್ ಟು ಎಲ್ಲಿವರೆಗೆ ಹೊಯ್ಸಳರವರೆಗೂ ನಾವು ಗಮನಿಸಿದ್ವಿ. ಅಂದರೆ ಆ ಇತಿಹಾಸದ ಒಂದು ಮೂಲಾಧಾರಗಳು, ಶಿಲಾಯುಗ ಮತ್ತು ಲೋಹಯುಗ, ಸಿಂಧು ಬಯಲಿನ ನಾಗರಿಕತೆ, ಮತ್ತು ಪ್ರಾಚೀನ ಯುಗಕ್ಕೆ ಬಂದರೆ ವೇದಗಳ ಕಾಲದ ನಾಗರಿಕತೆ, ಹೊಸ ಧರ್ಮಗಳ ಉದಯ, ಬೌದ್ಧ ಧರ್ಮ ಹಾಗೂ ಜೈನ ಧರ್ಮ, ಮತ್ತು ಮೌರ್ಯರು ಅಲ್ವಾ, ಶಾತವಾಹನರು, ಕುಶಾನರು, ಹಾಗೆ ಗುಪ್ತರು, ಚೋಳರು, ವರ್ಧನರು, ಆರಂಭಿಕ ಚಾಲುಕ್ಯರು, ಹಾಗೆ ರಾಷ್ಟ್ರಕೂಟರು, ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು. ಇದಿಷ್ಟು ಅಂಶಗಳನ್ನು ನಾವು ಈ ಹಿಂದಿನ ಪಾರ್ಟ್ 1 ವಿಡಿಯೋದಿಂದ ಪಾರ್ಟ್ 9 ವಿಡಿಯೋವರೆಗೂ ಡಿಸ್ಕಷನ್ ಮಾಡಿ ಆಗಿದೆ. ದಯವಿಟ್ಟು ಆ ಒಂದು ವಿಡಿಯೋಗಳನ್ನು ವಾಚ್ ಮಾಡಿ. CET ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಸ್ ಅವುಗಳಾಗಿರುತ್ತೆ. ಸೊ ಹಾಗಾಗಿ ಅವುಗಳನ್ನು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋದ ಪ್ರಮುಖ ಅಂಶ ಏನಪ್ಪ ಅಂತಂದರೆ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಅಥವಾ ಮಧ್ಯಕಾಲೀನ ಭಾರತದ ಇತಿಹಾಸ. ಈ ಒಂದು ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು 2ನೇ ಪಾರ್ಟನ್ನು ನೋಡ್ತಾ ಇದ್ವಿ. ಅಂದರೆ ನಾವು ಹಿಂದೆ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳನ್ನು ಚರ್ಚೆ ಮಾಡಿದ್ದು. ಈ ಒಂದು ಪಾರ್ಟ್ 10 ವಿಡಿಯೋ ಇದು. ಇದರಲ್ಲಿ ಸೆಕೆಂಡ್ ಪಾರ್ಟ್ ಇದು. ಏನು ಪಾರ್ಟ್ ಸೆಕೆಂಡ್ ಅಂದರೆ, ಈ ಒಂದು ಭಾರತದ ಇತಿಹಾಸದ ಟೆಕ್ಸ್ಟ್ ಬುಕ್ಕಲ್ಲಿ, ದ್ವಿತೀಯ PUC ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಮಿಡಿವಲ್ ಇಂಡಿಯಾವನ್ನು ಗಮನಿಸ್ತಾ ಇದ್ದೀವಿ, ಮಧ್ಯಕಾಲೀನ ಭಾರತದ ಇತಿಹಾಸ. ಅದರಲ್ಲಿ ವಿಶೇಷವಾಗಿ ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತೀವಿ. ಹಾಗಾದರೆ ಸ್ನೇಹಿತರೆ, ದೆಹಲಿ ಸುಲ್ತಾನರು ಅಲ್ವಾ, ಅದಕ್ಕಿಂತ ಆ ದೆಹಲಿ ಸುಲ್ತಾನರ ಆಳ್ವಿಕೆಗಿಂತ ಬಿಫೋರ್ ಅಲ್ವಾ ಇದ್ದಂಥ ಭಾರತದ ಒಂದು ಪರಿಸ್ಥಿತಿ ಏನಿತ್ತು, ಆ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಿಗೆ ಒಳಪಟ್ಟಿತ್ತು ಅಂತಕ್ಕಂಥ ಒಂದಷ್ಟು ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡೋದಾದರೆ ಗಮನಿಸಿ. ಹರ್ಷವರ್ಧನನ ಮರಣದ ನಂತರ ಏನಾಯಿತು, ಉತ್ತರ ಭಾರತದಲ್ಲಿ ಮಹತ್ತರವಾದಂಥ ಬದಲಾವಣೆಗಳಿಗೆ ಒಳಗಾಯಿತು. ಇಲ್ಲಿ ಉತ್ತರ ಭಾರತ. ಸೊ ಹಾಗಾಗಿ ಬಲಿಷ್ಠವಾದಂಥ ಯಾವುದೇ ರಾಜಕೀಯ ಶಕ್ತಿ ಇಲ್ಲದೆ ಇರೋದ್ರಿಂದ ಇಲ್ಲೇನಾಗುತ್ತೆ, ದೆಹಲಿಯಲ್ಲಿ ಯಾರು ಬರ್ತಾರೆ, ತೋಮರರು. ಅಜ್ಮೀರದಲ್ಲಿ ಯಾರು, ಚೌಹಾಣರು. ದೆಹಲಿಯಲ್ಲಿ ತೋಮರರು ಅಲ್ವಾ. ನೆಕ್ಸ್ಟು ಅಜ್ಮೀರದಲ್ಲಿ ಚೌಹಾಣರು, ಹಾಗೆ ಕನೌಜಿನಲ್ಲಿ ರಾಥೋಡರು,
ಕನೌಜಿನಲ್ಲಿ ರಾಥೋಡರು, ಬುಂದೇಲ್ಖಂಡದಲ್ಲಿ ಚಂದೇಲರು, ಹಾಗೆ ಮಾಳ್ವದಲ್ಲಿ ಪರಮಾರರು, ಮೇವಾಡದಲ್ಲಿ ಸಿಸೋದಿಯನ್ನರು ಮುಂತಾದ ಸ್ವತಂತ್ರ ರಾಜ್ಯಗಳ ಏಳಿಗೆ ಅವಕಾಶ ಆಗುತ್ತೆ. ಯಾವಾಗ ಹರ್ಷವರ್ಧನ ಮರಣ ಹೊಂದಿದ ನಂತರ ಉತ್ತರ ಭಾರತದ ಒಂದು ಮಹತ್ತರವಾದಂಥ ಬದಲಾವಣೆಯಾಗಿದ್ದು ಇಲ್ಲಿ ಈ ಒಂದು ಅನೇಕ ರಾಜ್ಯಗಳು ಏಳಿಗೆ ಆಗುತ್ತೆ ಅಲ್ವಾ. ಇವುಗಳಲ್ಲಿ ನಾವು ಮುಖ್ಯವಾಗಿ ಇವುಗಳನ್ನು ಗಮನಿಸಬೇಕಾಗುತ್ತೆ. ಇಲ್ಲೆಲ್ಲಿ ದೆಹಲಿಯಲ್ಲಿ ತೋಮರರು, ಅಜ್ಮೀರದಲ್ಲಿ ಚೌಹಾಣರು, ಕನೌಜಿನಲ್ಲಿ ರಾಥೋಡರು, ಬುಂದೇಲ್ಖಂಡದಲ್ಲಿ ಚಂದೇಲರು, ಮಾಳ್ವದಲ್ಲಿ ಪರಮಾರರು, ಮೇವಾರದಲ್ಲಿ ಸಿಸೋದಿಯನ್ನರು, ಹೀಗೆ ಹಲವಾರು ರಾಜ್ಯಗಳ ಏಳಿಗೆ ಹೊಂದಿ ಸಾಮಾನ್ಯ ಶಕ ಎಷ್ಟು ಅಂದರೆ 8ರಿಂದ ಸಾಮಾನ್ಯ ಶಕ 8ರಿಂದ ಎಷ್ಟು 12ನೇ ಶತಮಾನದವರೆಗೆ 8ರಿಂದ 12ನೇ ಶತಮಾನದವರೆಗೆ ಹಲವಾರು ಸ್ವತಂತ್ರ ರಾಜ್ಯಗಳ ಏಳಿಗೆಗೆ ಅವಕಾಶವಾಗುತ್ತೆ. ಇಲ್ಲಿ ಗಮನಿಸಿ, ಉತ್ತರ ಭಾರತದಲ್ಲಿ ಸುಮಾರು ಎಷ್ಟು ಸ್ವತಂತ್ರ ರಾಜ್ಯಗಳು ಇದ್ವು? 70 ಸ್ವತಂತ್ರ ರಾಜ್ಯಗಳು ಇದ್ವು. ಯಾವಾಗ? ಸಾಮಾನ್ಯ ಶಕ 8ರಿಂದ 12ನೇ ಶತಮಾನದ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ಎಷ್ಟು? ಸುಮಾರು 70 ಸ್ವತಂತ್ರ ರಾಜ್ಯಗಳಿದ್ದು ಈ ರಾಜ್ಯಗಳು ಶ್ರೀಮಂತವಾಗಿದ್ರೂ ಸಹಿತ ಇವುಗಳು ತಮ್ಮಲ್ಲಿ ಏನು ಮಾಡ್ತಾ ಇದ್ವು? ಕಚ್ಚಾಡ್ತಾ ಇದ್ವು. ಈ ಒಂದು ಅನೈಕ್ಯತೆಯನ್ನು ಉಪಯೋಗಿಸಿಕೊಂಡಂತಹ ವಿದೇಶಿಯರು ಏನು ಮಾಡ್ತಾರೆ? ಉತ್ತರ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂತೇಳಿ ನಾವು ಹೇಳ್ಬೋದು. ಹಾಗಾಗಿ ಈ ಒಂದು ಭಾರತದ ಮೇಲೆ ದಾಳಿ ಮಾಡಿದಂಥ ಮುಸ್ಲಿಮರಲ್ಲಿ ನಾವು ಮುಖ್ಯವಾಗಿ ಅರಬ್ರನ್ನ ಕಾಣ್ತೀವಿ. ಫಸ್ಟ್ ಯಾರು? ಭಾರತದಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಯಾರು? ಅರಬ್ಬರು ಭಾರತದ ಮೇಲೆ ಮೊದಲನೇದಾಗಿ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಅವರು ಎಲ್ಲಿಂದ ಬರ್ತಾರೆ? ಸಿಂಧ್ ಪ್ರಾಂತ್ಯದವರೆಗೆ ತಮ್ಮ ಅಧಿಕಾರವನ್ನು ವಿಸ್ತರಣೆಯನ್ನು ಮಾಡ್ತಾರೆ. ಅವರು ಎಲ್ಲಿಯವರೆಗೆ? ಸಿಂಧ್ ಪ್ರಾಂತ್ಯದವರೆಗೆ ತಮ್ಮ ಅಧಿಕಾರವನ್ನು ವಿಸ್ತರಣೆ ಮಾಡಿ ಬಸ್ರಾದ ರಾಜ್ಯಪಾಲನಾಗಿದ್ದಂತಹ ಮೊಹಮ್ಮದ್ ಬಿನ್ ಕಾಸಿಮನು ಸಾಮಾನ್ಯ ಶಕ 712ರಲ್ಲಿ ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಎಷ್ಟರಲ್ಲಿ? ಸಾಮಾನ್ಯ ಶಕ 712ರಲ್ಲಿ. ಯಾರು? ಬಸ್ರಾದ ರಾಜ್ಯಪಾಲನಾಗಿದ್ದಂತಹ ಮೊಹಮ್ಮದ್ ಬಿನ್ ಕಾಸಿಂ ಏನು ಮಾಡ್ತಾನೆ? ಭಾರತದ ಮೇಲೆ ದಾಳಿಯನ್ನು ಆಕ್ರಮಣವನ್ನು ಮಾಡ್ತಾನೆ. ಭಾರತದ ಮೇಲೆ ಆಕ್ರಮಣ ಮಾಡಿದಂಥ ಮುಸ್ಲಿಮರಲ್ಲಿ ತುರ್ಕರು ಎರಡನೇವರು. ಮೊದಲನೇವರು ಯಾರು? ಮೊದಲನೇದಾಗಿ ಭಾರತದ ಮೇಲೆ ದಾಳಿ ಮಾಡಿದವರು ಅರಬ್ಬರಾದರೆ ಅನಂತರ ಎರಡನೇದಾಗಿ ದಾಳಿ ಮಾಡಿದವರು ತುರ್ಕರು ಅಥವಾ ಟರ್ಕರು ಅಂತೇಳಿ ನಾವು ಕರಿತೀವಿ. ತುರ್ಕರು ಎರಡನೇದಾಗಿ ಭಾರತದ ಮೇಲೆ ದಾಳಿಯನ್ನು ಮಾಡಿದರು. ಸಾಮಾನ್ಯ ಶಕ 1000ರಿಂದ ಸಾಮಾನ್ಯ ಶಕ ಎಷ್ಟರಿಂದ? 1000ರಿಂದ ಗಮನಿಸಿ, 1000ರಿಂದ 1027ರವರೆಗೆ 1027ರವರೆಗೆ ಗಜ್ನಿ ಮಹಮ್ಮದ್ ಭಾರತದ ಮೇಲೆ ಎಷ್ಟು ಬಾರಿ ದಾಳಿಯನ್ನು ಮಾಡ್ತಾನೆ? ಗಜ್ನಿ ಮಹಮ್ಮದ್ ಭಾರತದ ಮೇಲೆ 17 ಬಾರಿ ದಾಳಿಯನ್ನು ಮಾಡ್ತಾನೆ ಈ ಒಂದು ಕಾಲಮಾನದಲ್ಲಿ. ಹಾಗಾಗಿ ಇವನ ಒಂದು ಪುನರಾವರ್ತಿತ ಆಕ್ರಮಣಗಳಿಂದಾಗಿ ಏನಾಗುತ್ತೆ? ದೊಡ್ಡ ದೊಡ್ಡ ನಗರಗಳು ಮತ್ತು ಶ್ರೀಮಂತ ದೇವಸ್ಥಾನಗಳೆಲ್ಲ ಲೂಟಿಗೆ ಒಳಪಡುತ್ತೆ. ಸೊ ಹಾಗಾಗಿ 15ನೇ ದಂಡಯಾತ್ರೆಯಲ್ಲಿ ವಿಶೇಷವಾಗಿ ಗಮನಿಸಿ, ಈ ಒಂದು 15ನೇ ದಂಡಯಾತ್ರೆಯಲ್ಲಿ ಇಲ್ಲಿ ದಾಳಿ ಮಾಡ್ತಕ್ಕಂಥದ್ದು ಯಾವ ಒಂದು ಪ್ರದೇಶದ ಮೇಲೆ? ಗುಜರಾತಿನ ಪ್ರಸಿದ್ಧ ದೇವಾಲಯವಾದಂತಹ ಸೋಮನಾಥ ದೇವಾಲಯದ ಮೇಲೆ ಈತ ದಾಳಿಯನ್ನು ಮಾಡ್ತಾನೆ. ಅನಂತರ ಪರ್ಷಿಯಾದ ವಿದ್ವಾಂಸ ಈ ಒಂದು ಅವನ ಒಂದು ದಂಡಯಾತ್ರೆಯೊಂದಿಗೆ ಯಾರು ಬಂದಿರ್ತಾರೆ? ಪರ್ಷಿಯಾದ ವಿದ್ವಾಂಸನಾಗಿರ್ತಕ್ಕಂಥ ಯಾರು? ಅಲ್ಬೆರೋನಿ ಈತ ಯಾರು? ಪರ್ಷಿಯಾದ ಪ್ರಸಿದ್ಧ ವಿದ್ವಾಂಸ ಅಲ್ಬೆರೋನಿ. ಅವನ ಒಂದು ದಂಡಯಾತ್ರೆಯಲ್ಲಿ ಅವನೊಂದಿಗೆ ಬಂದಿರ್ತಾನೆ. ಯಾರೊಂದಿಗೆ? ಗಜ್ನಿ ಮಹಮ್ಮದೊಂದಿಗೆ ಭಾರತಕ್ಕೆ ಬಂದಿರ್ತಾನೆ. ಸೊ ಆ ಸಂದರ್ಭದಲ್ಲಿ ಆತ ಬರೆದಂಥ ಪ್ರಸಿದ್ಧ ಗ್ರಂಥ ಯಾವುದು? ಕಿತಾಬ್ ಉಲ್ ಹಿಂದ್.
ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೃತಿ ಸರಿಯಾಗಿ ನೆನ್ಪಿಟ್ಕೊಳ್ರಿ. ಇದು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಅಲ್ಬೇರೋನಿ ಬರೆದಂಥ ಪ್ರಸಿದ್ಧ ಕೃತಿ ಯಾವುದು? ಕಿತಾಬ್ ಹುಲ್ ಹಿಂದ್ ಎಂಬಂಥ ಒಂದು ಗ್ರಂಥವನ್ನು ಈತ ರಚನೆ ಮಾಡ್ತಾನೆ. ಅನಂತರದಲ್ಲಿ ಸಾಮಾನ್ಯ ಶಕ 1030ರಲ್ಲಿ ಎಷ್ಟರಲ್ಲಿ ಅನಂತರ ಸಾಮಾನ್ಯ ಶಕ 1030ರಲ್ಲಿ ಗಜ್ನಿ ಮಹಮ್ಮದ್, ಯಾರು? ಗಜ್ನಿ ಮಹಮ್ಮದ್ ಏನು ಮಾಡ್ತಾನೆ? ಮರಣ ಹೊಂದ್ತಾನೆ. ಈತ ಮರಣ ಹೊಂದಿದ ನಂತರ 1.5 ಶತಮಾನಗಳ ಕಾಲ ಯಾರೂ ಕೂಡ ಭಾರತದ ಮೇಲೆ ದಾಳಿಯನ್ನು ಮಾಡೋದಿಲ್ಲ. ಅನಂತರದಲ್ಲಿ ಎಷ್ಟರಲ್ಲಿ ಅಂತಂದರೆ ಸಾಮಾನ್ಯ ಶಕ 1175ರಲ್ಲಿ ಶಹಬುದ್ದೀನ್ ಮಹಮ್ಮದ್ ಗೋರಿ, ಎಷ್ಟರಲ್ಲಿ? 1175ರಲ್ಲಿ ಗೋರಿ ಮಹಮ್ಮದ್, ಅಥವಾ ಅವನ ಪೂರ್ಣ ಹೆಸರೇನು? ಶಹಬುದ್ದೀನ್ ಮಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಗಜ್ನಿ ಮಹಮ್ಮದ್ ಮರಣದ ನಂತರ ಏನಾಗುತ್ತೆ? ಇಲ್ಲಿ 1.5 ಶತಮಾನಗಳ ಕಾಲ ಯಾವುದೇ ದಾಳಿಗಳು ಭಾರತದ ಮೇಲೆ ನಡೆಯುವುದಿಲ್ಲ. ಅನಂತರದಲ್ಲಿ ಗೋರಿ ಮಹಮ್ಮದ್ ಸಾಮಾನ್ಯ ಶಕ 1175ರಲ್ಲಿ ಭಾರತದ ಮೇಲೆ ದಾಳಿಯನ್ನು ಮಾಡಿ, ಅನಂತರದಲ್ಲಿ 1191ರಲ್ಲಿ ಆತ 1ನೇ ತರೈನ್ ಕದನವನ್ನು ಮಾಡ್ತಾನೆ. 1ನೇ ತರೈನ್ ಕದನದಲ್ಲಿ ಮಹಮ್ಮದ್ ಗೋರಿ ಯಾರನ್ನ? ಪೃಥ್ವಿರಾಜ ಚೌಹಾಣನ ಸೋಲಿಸಿ ಸೆರೆ ಹಿಡಿತಾನೆ. ಅನಂತರ ಗೋರಿಯು ಅಜ್ಮೀರ್ ಮತ್ತು ದೆಹಲಿಗಳನ್ನು ವಶಪಡಿಸ್ಕೊಳ್ತಾನೆ. ಯಾರು? ಮಹಮ್ಮದ್ ಗೋರಿ ಪೃಥ್ವಿರಾಜ ಚೌಹಾಣನನ್ನು 1ನೇ ತರೈನ್ ಕದನದಲ್ಲಿ ಸೋಲಿಸಿ ದೆಹಲಿ ಮತ್ತು ಅಜ್ಮೀರ್ಗಳನ್ನು ವಶಪಡಿಸಿಕೊಂಡು ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆಯನ್ನು ಈತ ಸ್ಥಾಪನೆಯನ್ನು ಮಾಡ್ತಾನೆ. ಗಜ್ನಿ ಮಹಮ್ಮದ್ ಏನು ಮಾಡ್ದ? ಕೇವಲ ಆಕ್ರಮಣವನ್ನು ಮಾಡ್ದ. ಇಲ್ಲಿ ಯಾವುದೇ ರೀತಿ ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆಯನ್ನು ಮಾಡಬೇಕು ಅಂತೇಳಿ ಆತ ಬರಲಿಲ್ಲ. ಕೇವಲ ಆಕ್ರಮಣವನ್ನು ಮಾಡ್ಕೊಳ್ಳೋದು, ಸಂಪತ್ತನ್ನೆಲ್ಲ ಕೊಂಡ್ಕೊಂಡು ಹೋಗುವಂಥದ್ದಾಗಿತ್ತು. ಆದರೆ ಗೋರಿ ಮೊಹಮ್ಮದ್ ಏನು ಮಾಡ್ತಾನೆ? 1191ರಲ್ಲಿ ಈ ಒಂದು 1191ರಲ್ಲಿ ಏನಾಗುತ್ತೆ? ಈ ಒಂದು ತರೈನ್ ಕದನವನ್ನು ಮಾಡುವ ಮುಖಾಂತರ ಏನಾಗುತ್ತೆ? ಪೃಥ್ವಿರಾಜ ಚೌಹಾಣನನ್ನು ಸೋಲಿಸಿ ಆ ಮುಖಾಂತರ ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆಯನ್ನು ಆತ ಸ್ಥಾಪನೆಯನ್ನು ಮಾಡ್ತಾನೆ. ಸೊ ಅನಂತರದಲ್ಲಿ ಕನೌಜ್ನ ಗಹಡ್ವಾಲ ರಾಜ ಜಯಚಂದ್ರನನ್ನು ಸೋಲಿಸಿ ನಂತರ ತುರ್ಕರ ಆಳ್ವಿಕೆ ಎಲ್ಲಿಂದ ಆರಂಭ ಆಗುತ್ತೆ ಅಂತಂದರೆ ಗಂಗಾ ಯಮುನಾ ದೋಹ ಪ್ರದೇಶಗಳ ಮೇಲೂ ಕೂಡ ಇನ್ನಷ್ಟು ವಿಸ್ತರಿಸಲ್ಪಡುತ್ತೆ. ಅನಂತರ ಮಹಮ್ಮದ್ ಗೋರಿ ತಾನು ಗೆದ್ದಂತಹ ಭಾರತೀಯ ಪ್ರದೇಶಗಳನ್ನೆಲ್ಲವನ್ನ ತನ್ನ ನಂಬಿಕಸ್ಥ ಗುಲಾಮನಾದಂಥ ಮತ್ತು ಸೇನಾನಿ ಆಗಿದ್ದಂತಹ ಯಾರು? ಕುತುಬುದ್ದೀನ್ ಐಬಕ್ನಿಗೆ ಏನು ಮಾಡ್ತಾನೆ? ಎಲ್ಲವನ್ನ ವರ್ಗಾಯಿಸ್ತಾನೆ. ಆ ಒಂದು ಇಷ್ಟೆಲ್ಲ ಗಂಗಾ ಯಮುನಾ ನದಿಗಳ ದೋಹ ಪ್ರದೇಶದವರೆಗೂ ಕೂಡ ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಕ್ಕಂಥ ಗೋರಿ ಮಹಮ್ಮದ್ ಏನು ಮಾಡ್ತಾನೆ? ಆನಂತರ ಅಲ್ಲಿ ಭಾರತೀಯ ಪ್ರದೇಶಗಳ ಆಡಳಿತವನ್ನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ತಾನು ನಂಬಿಕಸ್ಥ ಗುಲಾಮನು ಮತ್ತು ಸೇನಾನಿಯೂ ಆಗಿರ್ತಕ್ಕಂತಹ ಯಾರು? ಕುತುಬುದ್ದೀನ್ ಐಬಕ್ನಿಗೆ ವಹಿಸ್ಕೊಟ್ಟು ಹೋಗ್ತಾನೆ. ಸೊ ಹಾಗಾಗಿ ಅಲ್ಲಿಂದ ಏನಾಗುತ್ತೆ? ಈ ಒಂದು ಸಂತತಿ ಅಥವಾ ಈ ಒಂದು ದೆಹಲಿಯ ಸುಲ್ತಾನರ ಆಳ್ವಿಕೆ ಆರಂಭ ಆಗುತ್ತೆ. ಹೇಗೆ ಆರಂಭ ಆಗುತ್ತೆ ಅಂತಂದರೆ ಇಲ್ಲಿ ಗೋರಿ ಏನು ಮಾಡ್ತಾನೆ ಅಂತಂದರೆ ಎಷ್ಟರಲ್ಲಿ? 1206ರಲ್ಲಿ ಗೋರಿ ಮೊಹಮ್ಮದ್ ಏನಾಗ್ತಾನೆ? ಮರಣ ಹೊಂದುತ್ತಾನೆ. ಗೋರಿ ಮೊಹಮ್ಮದ್ ಮರಣ ಹೊಂದಿದ ನಂತರದಲ್ಲಿ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ? ಬಾಗ್ದಾದದ ಖಲೀಫನಿಂದ ದಾಸ್ಯ ವಿಮೋಚನೆಯನ್ನು ಪಡೆದು ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತಾನೆ. ಅಂದರೆ ಯಾರಿಂದ? ಬಾಗ್ದಾದಿನ ಖಲೀಫನಿಂದ ವಿಮುಕ್ತಿಯನ್ನು ಪಡೆದು ಅಥವಾ ದಾಸ್ಯ ವಿಮೋಚನೆಯನ್ನು ಪಡೆದು, ಅಂದರೆ ಗುಲಾಮಗಿರಿಯಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಏನು ಮಾಡ್ತಾನೆ? ಈತ ಸ್ವತಂತ್ರವಾಗಿರೋದಕ್ಕೆ ಘೋಷಣೆ ಮಾಡ್ಕೊಳ್ತಾನೆ. ಹೀಗಾಗಿ ಐಬಕ್ಕು ಏನಾಗ್ತಾನೆ? ಗುಲಾಮಿ ಸಂತತಿಯ ಸ್ಥಾಪಕನಾಗ್ತಾನೆ. ಯಾರು? ಐಬಕ್ಕ ನಂತರ ಏನಾದ? ಗುಲಾಮಿ ಸಂತತಿ, ಮಾಮೂಲಕ್ ಅಥವಾ ಗುಲಾಮ ಅಂತ ಅರ್ಥ. ಗುಲಾಮಿ ಸಂತತಿಯ ಸ್ಥಾಪಕನಾಗ್ತಾನೆ. ಈ ಮಾಮೂಲಕ್ ಎಂದರೆ ಗುಲಾಮಿ ಎಂದರ್ಥ. ಇಲ್ಲಿ ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಾಣ ಮಾಡಿದ್ರಿಂದ ಐಬಕ್ಕು ತುಂಬ
ಪ್ರಸಿದ್ಧಿಯನ್ನು ಪಡಿತಾನೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಸ್ನೇಹಿತರೆ ಇದೊಂದಿಷ್ಟು ದೆಹಲಿ ಸುಲ್ತಾನರು ಅಥವಾ ಈ ಒಂದು ಮಧ್ಯಕಾಲೀನ ಭಾರತದ ಇತಿಹಾಸದ ಒಂದು ಪರಿಚಯ ಅಥವಾ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಅದಕ್ಕೂ ಬಿಫೋರ್ ದೆಹಲಿ ಸುಲ್ತಾನರ ಸ್ಥಾಪನೆ ಆಗೋದಕ್ಕೂ ಬಿಫೋರು ಒಂದು ಮಧ್ಯಕಾಲೀನ ಸ್ಥಿತಿಗತಿಗಳು ಏನಿತ್ತು, ಅದರ ಹಿನ್ನೆಲೆ ಏನಿದೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ನಾವು ಪೀಠಿಕೆಯನ್ನು ನೋಡಿದ್ವಿ. ಸೊ ಈಗ ದೆಹಲಿ ಸುಲ್ತಾನರು ಮತ್ತು ಅವರಿಗೆ ಸಂಬಂಧಿಸಿದಂಥ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಮಗೆ ಈಗಾಗಲೇ ಗೊತ್ತಿದೆ ಸ್ನೇಹಿತರೆ, ದೆಹಲಿ ಸುಲ್ತಾನರ ಒಂದು ಸಂತತಿಗಳೆಷ್ಟಿತ್ತು, 5 ಸಂತತಿಗಳು ದೆಹಲಿಯನ್ನು ಆಳ್ವಿಕೆ ಮಾಡಿರೋದನ್ನು ನಾವು ಈಗಾಗಲೇ ಗಮನಿಸಿರ್ತೀವಿ, ಗೊತ್ತಿರುತ್ತೆ ಎಲ್ರಿಗೂ. ಅದರಲ್ಲಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ ಮತ್ತು ಸೈಯದ್ ಸಂತತಿ ಹಾಗೂ ಲೋಧಿ ಸಂತತಿ. ಇವುಗಳನ್ನು ನಾವು ಇನ್ ಡೀಟೇಲ್ ಆಗಿ ಲಾಂಗ್ ಆನ್ಸರ್ಸನ್ನು ನೋಡ್ತೀವಲ್ವ, ಆವಾಗ ಡಿಸ್ಕಷನ್ ಮಾಡೋಣ. ಈಗ ಒಂದು ವಾಕ್ಯದ ಪ್ರಶ್ನೆಗಳನ್ನು ಕುರಿತು ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮೊದಲ ಮುಸ್ಲಿಮರು ಯಾರು ಅಂದರೆ, ನಾನು ಈಗಾಗಲೇ ಹೇಳಿದ್ದೀನಿ, ಯಾರು? ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂತಹ ಮೊದಲ ಮುಸ್ಲಿಮರು ಅಂತೇಳಿ ನಾವು ಗಮನಿಸಿದ್ದೀವಿ. ಹಾಗೆ 2ನೇ ಪ್ರಶ್ನೆ ನೋಡಿ, ಅಲ್ಬೇರುನಿ ಬರೆದಂತಹ ಪುಸ್ತಕ ಯಾವುದು? ಕಿತಾಬ್ ಉಲ್ ಹಿಂದ್. ಈತ ಯಾರು? ಪರ್ಷಿಯಾದ ವಿದ್ವಾಂಸ ಅಲ್ಬೇರುನಿ. ಈತ ಬರೆದಂಥ ಗ್ರಂಥ ಕಿತಾಬ್ ಉಲ್ ಹಿಂದ್ ಎಂಬಂಥ ಒಂದು ಪ್ರಮುಖ ಕೃತಿ ಅಥವಾ ಗ್ರಂಥವಾಗಿದೆ. ನೆಕ್ಸ್ಟ್ 3rd one ಕ್ವಶನು, ಗುಲಾಮಿ ಸಂತತಿಯ ಸ್ಥಾಪಕರು ಯಾರು? ಕುತುಬುದ್ದೀನ್ ಐಬಕ್. 4ನೇ ಪ್ರಶ್ನೆ, ಖಿಲ್ಜಿ ಸಂತತಿಯ ಸ್ಥಾಪಕರು ಯಾರು? ಜಲಾಲುದ್ದೀನ್ ಖಿಲ್ಜಿ ಖಿಲ್ಜಿ ಸಂತತಿಯ ಸ್ಥಾಪಕ. ನೆಕ್ಸ್ಟ್, ದಕ್ಷಿಣ ದಂಡಯಾತ್ರೆ ಕೈಗೊಂಡ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಯಾರು? ದಕ್ಷಿಣ ದಂಡಯಾತ್ರೆ ಕೈಗೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಮಲ್ಲಿಕಾಫರ್. ಈತ ಪ್ರಸಿದ್ಧ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ. ನೆಕ್ಸ್ಟ್, ಮಲ್ಲಿಕಾಫರ್ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ. ನೆಕ್ಸ್ಟ್, ಭಾರತದ ಗಿಣಿ ಎಂದು ಯಾರನ್ನ ಕರೆಯುತ್ತಾರೆ? ಅಮೀರ್ ಖುಸ್ರೋನನ್ನ ಭಾರತದ ಗಿಣಿ ಅಂತೇಳಿ ಕರೆಯುತ್ತಾರೆ. 7th one ಕ್ವಶನ್ ನೋಡಿ, ತುಘಲಕ್ ಸಂತತಿಯ ಸ್ಥಾಪಕರು ಯಾರು? ಗಿಯಾಸುದ್ದೀನ್ ತುಘಲಕ್. ತುಘಲಕ್ ಸಂತತಿಯಲ್ಲಿ ಪ್ರಸಿದ್ಧ ಸುಲ್ತಾನ ಯಾರು? ಪ್ರಸಿದ್ಧ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್. ನೆಕ್ಸ್ಟ್ ಒನ್ ನೋಡಿ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದವರು ಯಾರು? ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಸಾಂಕೇತಿಕ ನಾಣ್ಯವನ್ನು ಜಾರಿಗೊಳಿಸಿದವರು ಮೊಹಮ್ಮದ್ ಬಿನ್ ತುಘಲಕ್. ನೆಕ್ಸ್ಟ್ 11th one ಕ್ವಶನ್ನು, ದೆಹಲಿಯಲ್ಲಿ ಕುತುಬ್ ಮಿನಾರನ್ನು ನಿರ್ಮಾಣ ಮಾಡಿದವರು ಯಾರು? ಕುತುಬುದ್ದೀನ್ ಐಬಕ್ ಅಲ್ವಾ? ಗುಲಾಮಿ ಸಂತತಿಯ ಸ್ಥಾಪಕನಾದಂತಹ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ? ದೆಹಲಿಯಲ್ಲಿ ಕುತುಬ್ ಮಿನಾರನ್ನು ನಿರ್ಮಾಣ ಮಾಡೋದಕ್ಕೆ ಆರಂಭವನ್ನು ಮಾಡ್ತಾನೆ. ನೆಕ್ಸ್ಟು 2 ವಾಕ್ಯ ಅಥವಾ 2 ಪದಗಳ ಪ್ರಶ್ನೆಗಳಿಗೆ ಉತ್ತರಗಳು. ಮೊದಲನೇ ಪ್ರಶ್ನೆ ನೋಡಿ, 2ನೇ ತರೈನ್ ಕದನ ನಡೆದಂಥ ವರ್ಷ ಯಾವುದು ಮತ್ತು 2ನೇ ತರೈನ್ ಕದನ ಯಾರ ನಡುವೆ ನಡೆಯಿತು? 1192ರಲ್ಲಿ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ ಚೌಹಾಣನ್ಗೆ 2ನೇ ತರೈನ್ ಕದನ ನಡೆಯಿತು. ಎಷ್ಟರಲ್ಲಿ? 1192ರಲ್ಲಿ. 2ನೇ ಪ್ರಶ್ನೆ, ದೆಹಲಿಯನ್ನು ಆಳಿದ ಯಾವುದಾದ್ರೂ 2 ಸುಲ್ತಾನ ಸಂತತಿಗಳನ್ನು ತಿಳಿಸಿ. ಒಟ್ಟಾರೆಯಾಗಿ ದೆಹಲಿಯನ್ನು 5 ಸುಲ್ತಾನ ಸಂತತಿಗಳು ಆಳ್ವಿಕೆಯನ್ನು ಮಾಡಿದ್ದು. ಮೊದಲನೇದಾಗಿ ಗುಲಾಮಿ ಸಂತತಿ, 2 ಖಿಲ್ಜಿ ಸಂತತಿ, 3 ತುಘಲಕ್ ಸಂತತಿ, 4ನೇದಾಗಿ ಸೈಯದ್ ಸಂತತಿ,
5 ಲೋಧಿ ಸಂತತಿ. ಈ 5 ರಾಜಮನೆತನಗಳು ಸುಲ್ತಾನರುಗಳು ಈ ಒಂದು ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂತಹ ಸಂತತಿಗಳಾಗಿದೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಅಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದಂತಹ ಯಾವುದಾದ್ರೂ 2 ಸ್ಮಾರಕಗಳನ್ನು ಹೆಸರಿಸಿ. ಅಲಾವುದ್ದೀನ್ ಖಿಲ್ಜಿಯ ರಚನೆ ಮಾಡಿರ್ತಕ್ಕಂತಹ ಸ್ಮಾರಕಗಳು ಯಾವುದು ಅಂದರೆ, ಮೊದಲನೇದಾಗಿ ಅಜಾರ ಸೀತಮ್ ಅರಮನೆ, ಎರಡನೇದಾಗಿ ಸಿರಿಕೋಟೆ ಅಲ್ವಾ. ಇವುಗಳು ಪ್ರಮುಖವಾಗಿ ಅಲಾವುದ್ದೀನ್ ನಿರ್ಮಿಸಿದಂತಹ ಪ್ರಮುಖ ಸ್ಮಾರಕಗಳಾಗಿದೆ. ನೆಕ್ಸ್ಟ್ 4th ಒಂದು ಕ್ವಶನ್, 2ನೇ ಸಿಕಂದರ್ ಎಂದು ಅಲಾವುದ್ದೀನ್ ಖಿಲ್ಜಿಯು ತನ್ನನ್ನು ತಾನು ಕರೆದುಕೊಂಡಿದ್ದು ಏಕೆ? ಏನಂತ ಅಲಾವುದ್ದೀನ್ ಖಿಲ್ಜಿ ತನ್ನನ್ನು ತಾನು ಏನಂತ ಕರೆದುಕೊಂಡಿದ್ದಾನೆ? 2ನೇ ಸಿಕಂದರ್ ಅಂತೇಳಿ ಅಲಾವುದ್ದೀನ್ ಖಿಲ್ಜಿ ತನ್ನನ್ನು ತಾನು ಏಕೆ ಕರ್ಕೊಂಡ ಅಂತಂದರೆ, ಅಲಾವುದ್ದೀನ್ ಖಿಲ್ಜಿಯು ಅಲೆಕ್ಸಾಂಡರ್ ಹಾಗೆ ಇಡೀ ಪ್ರಪಂಚವನ್ನು ಗೆಲ್ಲಬೇಕೆಂಬಂತಹ ಮಹತ್ವಾಕಾಂಕ್ಷೆಯನ್ನು ಈತ ಹೊಂದಿದ್ದನು. ಸೊ ಹಾಗಾಗಿ ತನ್ನನ್ನು ತಾನು ಏನಂತ ಕರ್ಕೊಳ್ತಾನೆ? 2ನೇ ಸಿಕಂದರ್ ಅಂತೇಳಿ ಈತ ಕರೆದುಕೊಳ್ತಾನೆ. ನೆಕ್ಸ್ಟ್, ಅಲಾವುದ್ದೀನ್ ಖಿಲ್ಜಿಯ ಇಬ್ಬರು ಸೇನಾನಿಗಳು ಯಾರು? ಅಲಾವುದ್ದೀನ್ ಖಿಲ್ಜಿಯ ಇಬ್ಬರು ಸೇನಾನಿಗಳು ಮೊದಲನೇದಾಗಿ ಉಲುಗ್ ಖಾನ್ ಮತ್ತು 2 ನಸ್ರತ್ ಖಾನ್. ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ಅಲಾವುದ್ದೀನ್ ಖಿಲ್ಜಿಯ ಪ್ರಮುಖ ಸೇನಾನಿಗಳು. ನೆಕ್ಸ್ಟ್ 6th ಒಂದು ಕ್ವಶನ್ ನೋಡಿ, ಮೊಹಮ್ಮದ್ ಬಿನ್ ತುಘಲಕನು ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ. ಯಾವ ಒಂದು ಕಾರಣಗಳಿಂದ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಮೊಹಮ್ಮದ್ ಬಿನ್ ತುಘಲಕ್ ವರ್ಗಾವಣೆಯನ್ನು ಮಾಡ್ತಾನೆ ಅಂತಂದರೆ, ಮುಖ್ಯವಾಗಿ ದಕ್ಷಿಣ ಭಾರತದ ಕಡೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಂಥದ್ದು ಒಂದು ಕಾರಣ. ಆದರೆ ಇನ್ನೊಂದು ಮಂಗೋಲರ ದಾಳಿಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮೊಹಮ್ಮದ್ ಬಿನ್ ತುಘಲಕನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದನು. ನೆಕ್ಸ್ಟ್ 7th ಒಂದು ಕ್ವಶನ್ ನೋಡಿ, ತುಘಲಕ್ ಕಾಲದ ಇಬ್ಬರು ಇತಿಹಾಸಕಾರರನ್ನು ಹೆಸರಿಸಿ. ಯಾರು? ಜಿಯಾವುದ್ದೀನ್ ಬರಾನಿ ಮತ್ತು ಇಬನ್ ಬಟೂಟಾ. ಯಾರು? ಜಿಯಾವುದ್ದೀನ್ ಬರಾನಿ ಮತ್ತು ಇಬನ್ ಬಟೂಟಾ ತುಘಲಕ್ ಕಾಲದ ಪ್ರಸಿದ್ಧ ಇತಿಹಾಸಕಾರರು. ನೆಕ್ಸ್ಟ್ 8th ಒಂದು ಕ್ವಶನ್ ನೋಡಿ, ತಾರಿಕ್ ಇ ಫಿರೋಜ್ ಶಾಹಿಯನ್ನು ಬರೆಯಲಾರಂಭಿಸಿದವರು ಯಾರು ಮತ್ತು ಅದನ್ನು ಪೂರ್ಣಗೊಳಿಸಿದವರು ಯಾರು? ಯಾವುದನ್ನ? ತಾರಿಕ್ ಇ ಫಿರೋಜ್ ಶಾಹಿಯನ್ನು ಬರೆಯಲಾರಂಭಿಸಿದವರು ಯಾರು ಮತ್ತು ಅದನ್ನು ಕಂಪ್ಲೀಟ್ ಮಾಡಿದವರು ಯಾರು? ತಾರಿಕ್ ಇ ಫಿರೋಜ್ ಶಾಹಿಯನ್ನು ಬರೆಯಲಾರಂಭಿಸಿದವರು ಜಿಯಾವುದ್ದೀನ್ ಬರಾನಿ. ಅದನ್ನು ಕಂಪ್ಲೀಟ್ ಮಾಡಿದವರು ಯಾರು? ಶಾಮ್ಸ್ ಇ ಶಿರಾಜ್ ಅಫೀಫ್. ತಾರಿಕ್ ಇ ಫಿರೋಜ್ ಶಾಹಿಯನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದವರು ಯಾರು? ಜಿಯಾವುದ್ದೀನ್ ಬರಾನಿ. ಅದನ್ನು ಕಂಪ್ಲೀಟ್ ಮಾಡಿದವರು ಶಾಮ್ಸ್ ಇ ಸಿರಾಜ್ ಅಫೀಫ್. ನೆಕ್ಸ್ಟ್ 9th ಒಂದು ಕ್ವಶನು, ಅಮೀರ್ ಖುಸ್ರುವಿನ 2 ಗ್ರಂಥಗಳನ್ನು ತಿಳಿಸಿ. ಅಮೀರ್ ಖುಸ್ರುವಿನ ಪ್ರಮುಖ ಗ್ರಂಥಗಳಲ್ಲಿ ನಾವು ಖಜ್ಯಾನ್ ಉಲ್ ಫುತುಹ್ ಮತ್ತು ತಾರಿಕ್ ಇ ಅಲೈ ಪ್ರಮುಖ ಅಮೀರ್ ಖುಸ್ರುವಿನ ಗ್ರಂಥಗಳಾಗಿದೆ. ನೆಕ್ಸ್ಟ್ ಲಾಂಗ್ ಆನ್ಸರ್ಸು, ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ದಂಡಯಾತ್ರೆಯನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಇಲ್ಲಿ ಮುಖ್ಯವಾಗಿ ಒಂದಷ್ಟು ಪಾಯಿಂಟ್ಸ್ಗಳ ಮುಖಾಂತರ ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ದಂಡಯಾತ್ರೆಯ ಬಗ್ಗೆ ನಾವು ಗಮನಿಸೋದಾದರೆ, ದೇವಗಿರಿಯ ಮೇಲಿನ ಆಕ್ರಮಣ ಎಷ್ಟರಲ್ಲಿ? 1307ರಲ್ಲಿ ದೇವಗಿರಿಯ ಮೇಲೆ ಆಕ್ರಮಣ. ಇಲ್ಲಿ ದೇವಗಿರಿಯ ರಾಜ ಯಾರಿದ್ರು ಹಾಗಾದರೆ? ರಾಮಚಂದ್ರ ದೇವಗಿರಿಯ ರಾಜನಾಗಿದ್ದು ಗುಜರಾತ್ನ ರಾಣಾ ಕರ್ಣದೇವನಿಗೆ ಈತ ಆಶ್ರಯವನ್ನು ನೀಡಿದ್ದು. ಸುಮಾರು 3 ವರ್ಷಗಳಿಂದ ಅಲಾವುದ್ದೀನನಿಗೆ ಯಾವುದೇ ರೀತಿಯ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ನೀಡದೇ ಇದ್ದ ಕಾರಣ ಅಲಾವುದ್ದೀನನನ್ನು ಮಲ್ಲಿಕ್ ಕಾಫರ್ನ ನಾಯಕತ್ವದಲ್ಲಿ ದೇವಗಿರಿಯ ಮೇಲೆ ದಾಳಿ ಮಾಡೋದಕ್ಕೆ
ತನ್ನ ಸೈನ್ಯವನ್ನು ಯಾರು ಕಳಿಸ್ತಾರೆ? ಅಲಾವುದ್ದೀನನು ಕಳಿಸ್ತಾನೆ. ಯಾರ ಮುಖಾಂತರ? ಮಲ್ಲಿಕಾಫರ್ನ ನಾಯಕತ್ವದಲ್ಲಿ ದೇವಗಿರಿಯ ರಾಮಚಂದ್ರ ದೇವನ ಮೇಲೆ ದಾಳಿ ಮಾಡಲಿಕ್ಕೆ ಕಳಿಸ್ತಾನೆ. ಕಾರಣ ಏನಂತಂದರೆ, ಗುಜರಾತ್ನ ರಾಣಾ ಕರ್ಣದೇವನಿಗೆ ಈತ ಆಶ್ರಯ ನೀಡಿದ್ದ ಒಂದು. ಇನ್ನೊಂದು ಕಾರಣ ಏನಂದರೆ, ಅಲ್ಲಾವುದ್ದೀನನಿಗೆ ಯಾವುದೇ ರೀತಿ ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ಈತ ನೀಡಿರಲಿಲ್ಲ. ಇವೆರಡು ಕಾರಣದಿಂದಾಗಿ ಏನಾಗುತ್ತೆ, ದೇವಗಿರಿಯ ಮೇಲೆ 1307ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಮಲ್ಲಿಕ್ ಕಾಫರ್ನ ಒಂದು ನಾಯಕತ್ವದಲ್ಲಿ ದಂಡಯಾತ್ರೆನ ಅಥವಾ ದಾಳಿಯನ್ನು ದೇವಗಿರಿ ಮೇಲೆ ಮಾಡ್ತಾನೆ. ಸೊ ಇದು ದಕ್ಷಿಣ ಭಾರತದ ದಂಡಯಾತ್ರೆಯ ಒಂದು ಪ್ರಮುಖ ಅಂಶ. ಎರಡನೇದಾಗಿ ನೋಡಿ, ವಾರಂಗಲ್ನ ದಂಡಯಾತ್ರೆ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಯ ಒಂದು ಎರಡನೇ ಪ್ರಮುಖ ಅಂಶ ಏನು? ವಾರಂಗಲ್ನ ದಂಡಯಾತ್ರೆ. ಎಷ್ಟರಲ್ಲಿ? 1309ರಲ್ಲಿ. ಇಲ್ಲಿ ಮಲ್ಲಿಕ್ ಕಾಫರ್ ಏನು ಮಾಡ್ತಾನೆ? ಮಲ್ಲಿಕ್ ಕಾಫರನು ವಾರಂಗಲ್ನ ಮೇಲೆ ತನ್ನ ಒಂದು ಬಲಾಢ್ಯವಾದಂಥ ಸೈನ್ಯದೊಂದಿಗೆ ದಾಳಿಯನ್ನು ಮಾಡ್ತಾನೆ. ಆದರೆ ಅಲ್ಲಿ ವಾರಂಗಲ್ನ ರಾಜನಾದಂತಹ ಪ್ರತಾಪರುದ್ರ ದೇವನು ಶರಣಾಗತನಾಗಿ ಶಾಂತಿ ಒಪ್ಪಂದಕ್ಕೆ ಬರ್ತಾನೆ. ಇಲ್ಲಿ ರಾಜ ಪ್ರತಾಪರುದ್ರ ದೇವನು ಮಲ್ಲಿಕ್ ಕಾಫರ್ನಿಗೆ ಅಪಾರ ಸಂಪತ್ತನ್ನು ಮತ್ತು ಚಿನ್ನಾಭರಣಗಳನ್ನು ಕೊಟ್ಟು ಕಳಿಸ್ತಾನೆ. ಸೊ ಇದು ವಾರಂಗಲ್ನ ದಂಡಯಾತ್ರೆ. ಎಷ್ಟರಲ್ಲಿ? 1309ರಲ್ಲಿ. ನೆಕ್ಸ್ಟ್, ಮದುರೈ ಮೇಲಿನ ಆಕ್ರಮಣ. ಎಷ್ಟರಲ್ಲಿ? 1311ರಲ್ಲಿ ಮದುರೈ ಮೇಲಿನ ಆಕ್ರಮಣ. ಯಾರು ಮಾಡ್ತಾರೆ? ಮಲ್ಲಿಕ್ ಕಾಫರ್. ಮಲ್ಲಿಕ್ ಕಾಫರ್ನ ಕಳಿಸಿದಂಥವ್ರು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಸೊ ನೋಡಿ, ಇಲ್ಲಿ ಮಲ್ಲಿಕ್ ಕಾಫರ್ನ ಮದುರೈ ಮೇಲಿನ ಒಂದು ದಾಳಿ ಮಾಡೋದಕ್ಕೂ ಬಿಫೋರು ಮದುರೈ ರಾಜ್ಯದಲ್ಲಿ ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯ ಇಬ್ಬರು ಸಹೋದರರು ಸಿಂಹಾಸನಕ್ಕಾಗಿ ಒಂದಷ್ಟು ಅಂತಹ ಕಲಹಗಳನ್ನು ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಇಬ್ಬರು ಸಹೋದರರು ಮಲ್ಲಿಕ್ ಕಾಫರ್ನ ದಾಳಿಗೆ ಎದುರು ಏನು ಮಾಡ್ತಾರೆ? ಅವರು ಓಡಿ ಹೋಗ್ತಾರೆ. ಮಲ್ಲಿಕ್ ಕಾಫರ್ ಯಾವುದೇ ಯುದ್ಧಗಳನ್ನು ಮಾಡದೆ ಆರಾಮದಾಯಕವಾಗಿ ಮದುರೈ ರಾಜ್ಯದಿಂದ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಇದು ಮದುರೈ ಮೇಲಿನ ಆಕ್ರಮಣ. ನೆಕ್ಸ್ಟು, ಅಲ್ಲಾವುದ್ದೀನ್ ಖಿಲ್ಜಿಯ ದೇವಗಿರಿ ಮೇಲಿನ ಎರಡನೇ ಆಕ್ರಮಣ. ಯಾಕಾಗುತ್ತೆ ಎರಡನೇ ಆಕ್ರಮಣ? ಈಗ ಆಲ್ರೆಡಿ ಒಂದು ಬಾರಿ ದೇವಗಿರಿ ಮೇಲೆ ಆಕ್ರಮಣವನ್ನು ಮಾಡಿಯಾಗಿದೆ. ಇದು ಎರಡನೇ ಆಕ್ರಮಣ. ಎಷ್ಟರಲ್ಲಿ? 1312ರಲ್ಲಿ ದೇವಗಿರಿ ಮೇಲಿನ ಆಕ್ರಮಣ. ಇಲ್ಲಿ ದೇವಗಿರಿಯ ರಾಜನಾದಂಥ ರಾಮಚಂದ್ರ ದೇವನು ಮಗನಾದಂತಹ ಶಂಕರದೇವನು ಅವನ ಮಗನಾದಂಥ ಶಂಕರದೇವನು ಅಲ್ಲಾವುದ್ದೀನ್ ಖಿಲ್ಜಿಗೆ ಇಷ್ಟು ದಿನ ನೀಡಿದಂತಹ ಕಪ್ಪ ಕಾಣಿಕೆಗಳನ್ನು, ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ನೀಡೋದಕ್ಕೆ ಏನು ಮಾಡ್ತಾನೆ? ತಿರಸ್ಕರಿಸ್ತಾನೆ. ಸೊ ಇಲ್ಲಿ ತಿರಸ್ಕಾರ ಮಾಡಿದ್ದೇ ಮುಖ್ಯವಾದ ಕಾರಣ. ಮಲ್ಲಿಕ್ ಕಾಫರ್ನ ನಾಯಕತ್ವದಲ್ಲಿ ದೆಹಲಿ ಸೈನ್ಯ ದೇವಗಿರಿ ಮೇಲೆ ದಾಳಿಯನ್ನು ಮಾಡ್ತದೆ. ಯಾರು? ದೇವಗಿರಿಯ ರಾಜ ರಾಮಚಂದ್ರ ದೇವನ ಮಗನಾದಂಥ ಶಂಕರದೇವನು ಏನು ಮಾಡ್ತಾನೆ? ಅಲ್ಲಾವುದ್ದೀನ್ ಖಿಲ್ಜಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಲು ನಿಲ್ಲಿಸ್ತಾನೆ. ಸೊ ಅದರಿಂದನೇ ಎರಡನೇ ಬಾರಿಗೆ 1312ರಲ್ಲಿ ಮಲ್ಲಿಕ್ ಕಾಫರ್ ಏನು ಮಾಡ್ತಾನೆ? ದಾಳಿಯನ್ನು ಮಾಡ್ತಾನೆ. ಇಲ್ಲಿ ದೇವಗಿರಿಯ ಮೇಲೆ. ಮಲ್ಲಿಕ್ ಕಾಫರ್ನು ಶಂಕರದೇವನನ್ನು ಸೋಲಿಸಿ ಕೊಲೆಗೈದು ದೇವಗಿರಿ ರಾಜ್ಯವನ್ನು ಅಲ್ಲಾವುದ್ದೀನನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡನು. ಸೊ ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆ ಆಯಿತು. ಇದಿಷ್ಟು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಲಾಂಗ್ ಆನ್ಸರ್ಸ್ ಏನು ಉಪಯೋಗ ಇಲ್ಲ, ಇದರಲ್ಲಿ ಏನಂತ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲ ಅಂತ ಅನ್ಕೋಬಾರ್ದು. ಯಾಕೆಂದರೆ ಈ ರೀತಿ ಲಾಂಗ್ ಆನ್ಸರ್ಸನ್ನು ನಾವು ಡಿಸ್ಕಷನ್ ಮಾಡೋದ್ರಿಂದ ಏನಾಗುತ್ತೆ, ಒಂದಷ್ಟು ಅಸರ್ಷನ್ ರೀಸನ್ ಅಂತ ಕ್ವಶನ್ಸಿಗೆ ಆನ್ಸರ್ ಮಾಡೋದಕ್ಕೆ ಅಥವಾ ಇನ್ ಡೀಟೇಲ್ ಆಗಿ ನಾವು ವಿಚಾರಗಳನ್ನು ತಿಳ್ಕೊಂಡಿದ್ರೆ ಬೇರೆ ಬೇರೆ ರೀತಿಯ ಕ್ವಶನ್ಗಳನ್ನು ಕೇಳಿದಾಗಲೂ ಕೂಡ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇವುಗಳು ಮುಖ್ಯವಾಗಿ ಕೆಸೆಟ್, ನೆಟ್ಟು, PU ಕಾಲೇಜ್ ಅಂತ ಹಿಸ್ಟ್ರಿ ಪೇಪರ್ಗೆ ಅಲ್ವಾ, ಹಿಸ್ಟ್ರಿ ಆಪ್ಷನಲ್ ಪೇಪರ್ ಬರೆಯುವಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನು ಗಮನಿಸ್ತಾ ಹೋಗಿ. ಸೊ ನೆಕ್ಸ್ಟ್ ಒಂದು ಲಾಂಗ್ ಕ್ವಶನ್ ಇದೆ ನೋಡಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು ಏನೇನಿತ್ತು? ಏನು ಸುಧಾರಣೆಗಳನ್ನು ಮಾಡ್ದ? ಕೇವಲ ದಂಡಯಾತ್ರೆಗಳಷ್ಟೇ ಅಲ್ಲ, ಅಲ್ಲಾವುದ್ದೀನ್ ಅನೇಕ ಸುಧಾರಣೆಗಳನ್ನು ಕೂಡ ಮಾಡಿದ್ದಾನೆ. ಅದರಲ್ಲಿ ನಾವು ಮುಖ್ಯವಾಗಿ ನೋಡೋಣ ಆಡಳಿತ ಸುಧಾರಣೆಗಳು ಏನೇನಾಯಿತು. ಆಡಳಿತದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನೇನೆಲ್ಲ ಸುಧಾರಣೆಗಳನ್ನು
ತಂದನು ಅಂತೇಳಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಸುಲ್ತಾನ್ನ ವಿರುದ್ಧ ನಡೆಯುತ್ತಿದ್ದಂಥ ದಂಗೆಗಳನ್ನು ತಡೆಗಟ್ಟುವ ಸಲುವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಹಲವಾರು ಕ್ರಮಗಳನ್ನು ಕೈಗೊಳ್ತಾನೆ. ಅದರಲ್ಲಿ ಸರದಾರರು ಮತ್ತು ಅಧಿಕಾರಿಗಳ ವೈವಾಹಿಕ ಸಂಬಂಧಗಳನ್ನು ನಿರ್ಬಂಧಿಸ್ತಾನೆ. ಸರದಾರರು ಮತ್ತು ಅಧಿಕಾರಿಗಳ ಗುಪ್ತ ಸಭೆಗಳನ್ನು ಮತ್ತು ಸಮಾರಂಭಗಳನ್ನು ಹಾಗೆ ಔತಣಕೂಟಗಳನ್ನು ಕೂಡ ನಿಷೇಧಿಸ್ತಾನೆ. ಹಾಗೆ ಸರದಾರರು ಮತ್ತು ಅಧಿಕಾರಿಗಳ ಮೇಲೆ ನಿಗಾ ವಹಿಸಲು ಗುಪ್ತಚರ ದಳವನ್ನು ನೇಮಕ ಮಾಡ್ತಾನೆ. ಹಾಗೆ ಸರದಾರರು ಮತ್ತು ಅಧಿಕಾರಿಗಳ ಹೆಚ್ಚುವರಿ ಸಂಪತ್ತನ್ನು ಮುಟ್ಟುಗೋಲು ಹಾಕುವ ಸಲುವಾಗಿ ಮದ್ಯಪಾನ ಮತ್ತು ಧೂಮಪಾನ ಮಾಡುವುದನ್ನು ಕೂಡ ಈತ ನಿಷೇಧಿಸ್ತಾನೆ. ಇವೆಲ್ಲ ರಾಜ್ಯವನ್ನು ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಸಲುವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಂಡಂತಹ ಆಡಳಿತಾತ್ಮಕ ಸುಧಾರಣೆಗಳು. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸುಧಾರಣೆಗಳು. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸುಧಾರಣೆಗಳನ್ನು ನೋಡ್ತಾ ಹೋಗೋಣ. ಅಲ್ಲಾವುದ್ದೀನನು ಸಾಮ್ರಾಜ್ಯದ ರಕ್ಷಣೆಗಾಗಿ ಒಂದು ಪ್ರಬಲ ಸೈನ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅಷ್ಟೇ ಅಲ್ಲ, ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಹಾಗೆ ಸೈನಿಕರ ವಿವರಣಾತ್ಮಕವಾದಂಥ ದಾಖಲೆಗಳನ್ನು ನಿರ್ವಹಣಾ ಪದ್ಧತಿಯನ್ನು ಕೂಡ ಜಾರಿಗೊಳಿಸ್ತಾನೆ. ಮತ್ತು ಈ ಸೈನ್ಯಾಧಿಕಾರಿಯನ್ನಾಗಿ ಆರಿಜಿ ಮಮಾಲಿಕ್ ಎಂಬಂತಹ ಸೈನಿಕ ಅಧಿಕಾರಿಯನ್ನು ಕೂಡ ಸೈನ್ಯವನ್ನು ನೋಡ್ಕೊಳ್ಳೋದಕ್ಕೆ ನೇಮಕವನ್ನು ಮಾಡ್ತಾನೆ. ನಂತರ ಜಾಗೀರ್ ಪದ್ಧತಿಯನ್ನು ಕೂಡ ರದ್ದುಪಡಿಸಿ ನಗದು ರೂಪದಲ್ಲಿ ವೇತನಗಳನ್ನು ಕೊಡೋದಕ್ಕೆ ಆರಂಭ ಮಾಡ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅನಂತರ ಸೈನಿಕರ ಮತ್ತು ಅಧಿಕಾರಿಗಳ ವೇತನವನ್ನು ಕೂಡ ಇಂತಿಷ್ಟು ಅಂತೇಳಿ ನಿಗದಿಗೊಳಿಸ್ತಾನೆ. ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸುಧಾರಣೆಗಳು ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ಕಂದಾಯ ಸುಧಾರಣೆಗಳು ಏನಿತ್ತು? ಅಲ್ಲಾವುದ್ದೀನ್ ಖಿಲ್ಜಿಯ ಕಂದಾಯ ಸುಧಾರಣೆಗಳು. ಅಲ್ಲಾವುದ್ದೀನ್ ಖಿಲ್ಜಿಯು ವೈಜ್ಞಾನಿಕ ತಳಹದಿಯ ಮೇಲೆ ಭೂಮಾಪನ ಪದ್ಧತಿಯನ್ನು ಆರಂಭಿಸಿದ್ದಾನೆ. ಅಷ್ಟೇ ಅಲ್ಲ, ಈ ಒಂದು ವೈಜ್ಞಾನಿಕ ತಳಹದಿ ಮೇಲೆ ಭೂಮಾಪನ ಪದ್ಧತಿಯನ್ನು ಆರಂಭಿಸುವ ಮುಖಾಂತರ ಭೂ ಕಂದಾಯವನ್ನು ಕೂಡ ನಿಗದಿಗೊಳಿಸ್ತಾನೆ. ಹಾಗೆ ಸರದಾರರು, ಜಾಗೀರ್ದಾರರು, ಉಲೇಮರರ ಮೇಲೂ ಕೂಡ ಸುಲ್ತಾನ ಹೆಚ್ಚಿನ ಒಂದು ತೆರಿಗೆಗಳನ್ನು ಏರ್ತಾನೆ. ಮುಸ್ಲಿಮೇತರರ ಮೇಲೆ ಜಿಜಿಯಾ ಎಂಬಂತಹ ಒಂದು ತಲೆಗಂದಾಯವನ್ನು ಈತ ವಿಧಿಸ್ತಾನೆ. ಅಂದರೆ ಮುಸ್ಲಿಂ ಅಲ್ದಿರ ಬೇರೆ ಬೇರೆ ಅಂದರೆ ಹಿಂದೂಗಳಾಗಿರ್ಬೋದು, ಇನ್ನಿತರೆ ಜಾತಿಯವರಿಗೆ ಏನು ಮಾಡ್ತಾನೆ, ಮುಸ್ಲಿಂ ಅಲ್ದಿರೋರಿಗೆ ಈತ ಜಿಜಿಯಾ ಎಂಬಂಥ ಒಂದು ತಲೆಗಂದಾಯವನ್ನು ವಿಧಿಸ್ತಾನೆ. ರೈತರಿಂದ ಭೂ ಕಂದಾಯವನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಆತ ಯಾರು? ಮಸ್ತಕ್ ರಾಜ್ ಎಂಬಂತಹ ಭೂ ಕಂದಾಯ ಸಂಗ್ರಹ ಮಾಡ್ತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಕಂದಾಯದಲ್ಲಿ ತಂದಂತಹ ಕಂದಾಯ ಸುಧಾರಣೆಗಳು. ನೆಕ್ಸ್ಟ್ ನೋಡಿ, ಆರ್ಥಿಕ ಸುಧಾರಣೆಗಳು. ಏನು ಆರ್ಥಿಕ ಸುಧಾರಣೆಗಳನ್ನು ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ? ಸೈನಿಕರಿಗೆ ಮೂಲಭೂತ ಅಗತ್ಯತೆಗಳನ್ನು ಪೂರೈಕೆ ಮಾಡೋದಕ್ಕೋಸ್ಕರ ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ನಿಯಮಗಳನ್ನು ಜಾರಿಗೊಳಿಸ್ತಾನೆ. ಹಾಗೆ ದೈನಂದಿನ ಉಪಯೋಗದ ಎಲ್ಲ ವಸ್ತುಗಳ ದರಗಳನ್ನು ನಿಗದಿಗೊಳಿಸ್ತಾನೆ. ಹಾಗೆ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಪ್ರತ್ಯೇಕವಾದಂಥ ಇಲಾಖೆಗಳನ್ನು ಮತ್ತು ವಿಶೇಷ ಅಧಿಕಾರಿಗಳನ್ನು ಕೂಡ ಆತ ನೇಮಕ ಮಾಡ್ತಾನೆ. ಹಾಗೆ ಸರ್ಕಾರಿ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಶೇಖರಣೆ ಮಾಡೋದ್ರ ಜೊತೆಯಲ್ಲಿ ಅವುಗಳನ್ನು ತುರ್ತು ಸಂದರ್ಭಗಳಾದಂಥ ಕೊರತೆಯ ಸಮಯ ಮತ್ತು ಕ್ಷಾಮಗಳ ಕಾಲದಲ್ಲಿ ಸಂಗ್ರಹಿಸಿ ಇಡಲಾಗುತ್ತದೆ. ಇವೆಲ್ಲ ಮುಂದಾಲೋಚನೆಯಿಂದ ಮಾಡ್ತಕ್ಕಂತಹ ಆರ್ಥಿಕ ಸುಧಾರಣೆಗಳಾಗಿರುತ್ತೆ. ಸೊ ಇದಿಷ್ಟು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೊಳಿಸಿದಂತಹ ಆಡಳಿತಾತ್ಮಕ, ಸೈನಿಕ ಹಾಗೂ ಕಂದಾಯ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿನ ಸುಧಾರಣೆಗಳಾಯಿತು. ಸೊ ಇಲ್ಲಿ ದೆಹಲಿ ಸುಲ್ತಾನರಲ್ಲಿ ಮತ್ತೊಬ್ಬ ವಿಚಿತ್ರ ಸುಲ್ತಾನ ಯಾರು ಅಂದರೆ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನನ್ನ ಏನಂತ ಕರೀತಾರೆ? ವೈರುಧ್ಯಗಳ ಮಿಶ್ರಣ, ವಿರುದ್ಧ ಗುಣಗಳ ಮಿಶ್ರಣ. ಹಾಗೆ
ಈತನನ್ನು ಅರೆ ಹುಚ್ಚ ಸುಲ್ತಾನ ಅಥವಾ ಹುಚ್ಚು ದೊರೆ, ವೈರುಧ್ಯಗಳ ಮಿಶ್ರಣ, ಹೀಗೆ ಅನೇಕ ಹೆಸರುಗಳಿಂದ ಅಲಾವುದ್ದೀನ್ ಖಿಲ್ಜಿ ಅಲ್ಲ, ಮೊಹಮ್ಮದ್ ಬಿನ್ ತುಘಲಕ್ನನ್ನ ಕರೀತಾರೆ. ಯಾಕೆ ಅಂತಂದರೆ ಅವರು ನಿರ್ವಹಣೆ ಮಾಡಿದಂಥ ಎಲ್ಲ ಸುಧಾರಣೆಗಳು ಕೂಡ ತುಂಬ ಮುಂದಾಲೋಚನೆಯಿಂದ ಮಾಡಿದ್ರೂ ಸಹಿತ ಅವುಗಳು ಯಾವುವು ಕೂಡ ಏನಾಗಲಿಲ್ಲ, ಯಶಸ್ವಿಯನ್ನು ಕಾಣದೇ ಇರೋದಕ್ಕೆ ಹಲವಾರು ಅಂಶಗಳು ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಸೊ ಅದರಿಂದ ಆತನನ್ನು ವೈರುಧ್ಯಗಳ ವಿರುದ್ಧಗಳ ಮಿಶ್ರಣವನ್ನು ಹೊಂದಿದಂಥ ಸುಲ್ತಾನ ಅಂತೇಳಿ ಕರೀತಾರೆ. ಹಾಗಾದರೆ ಏನೆಲ್ಲ ಕಾರಣಗಳಿದೆ ಮೊಹಮ್ಮದ್ ಬಿನ್ ತುಘಲಕ್ನನ್ನ ಈಗ ಕರೀಲಿಕ್ಕೆ ಅಂತಂದರೆ, ಮೊದಲನೇದಾಗಿ ಗಮನಿಸಿ, ದೋಹ ಪ್ರದೇಶದಲ್ಲಿ ತೆರಿಗೆ ಹೆಚ್ಚಳ. ಫಸ್ಟ್ ಏನು ಮಾಡ್ತಾನೆ ಆತ, ದೋಹ ಪ್ರದೇಶದಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡ್ತಾನೆ. ಯಾವ ಸಂದರ್ಭದಲ್ಲಿ ಹೆಚ್ಚಳ ಮಾಡಿದ ಅಂತಕ್ಕದ್ದೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ದೋಹ ಪ್ರದೇಶದಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡಿದ್ದೇ ದೊಡ್ಡ ಸಮಸ್ಯೆ ಏನಾಗಲ್ಲ, ಅಲ್ಲಿ ಯಾವ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ತೆರಿಗೆಯನ್ನು ಹೆಚ್ಚಳ ಮಾಡಿ ಅದನ್ನು ಸಂಗ್ರಹಿಸಿದ ಅನ್ನೋದು ಇಲ್ಲಿ ತುಂಬ ಮುಖ್ಯವಾದಂಥ ಅಂಶ. ಗಮನಿಸಿ, ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಹಲವಾರು ಕಾರಣಗಳಿಂದ ದೋಹ ಪ್ರದೇಶದ ಮೇಲೆ ತೆರಿಗೆಯನ್ನು ಹೆಚ್ಚಿಸೋದಕ್ಕೆ ಮುಂದಾಗ್ತಾನೆ. ಅದಕ್ಕೆ ಕಾರಣಗಳೇನಿದ್ವು? ದೋಹ ಪ್ರದೇಶ ಅಂತಂದರೆ ಗಂಗಾ ಯಮುನಾ ನದಿಗಳ ನಡುವಿನ ಫಲವತ್ತಾದ ಭೂಪ್ರದೇಶವನ್ನು ನಾವು ದೋಹಬ್ ಅಂತೇಳಿ ಕರಿತೀವಿ. ದೋ ಅಂದರೆ ಎಷ್ಟು? 2 ಅಲ್ವಾ? ಹಾಗಾಗಿ ಇಲ್ಲಿ 2 ನದಿಗಳ ಫಲವತ್ತಾದ ಭೂಪ್ರದೇಶವನ್ನು ದೋಹ ಪ್ರದೇಶ ಅಂತ ಕರಿತೀವಿ. ಸೊ ಇಲ್ಲಿ ದೋಹ ಪ್ರದೇಶದ ಜನ ಹೆಚ್ಚು ಆದಾಯವನ್ನು ಗಳಿಸ್ತಾ ಇದ್ರು ಮತ್ತು ಶ್ರೀಮಂತರು ಕೂಡ ಆಗಿದ್ರು. ಹೀಗೆ ಹಲವಾರು ಕಾರಣಗಳಿದ್ದರಿಂದ ಈತ ಏನು ಮಾಡ್ತಾನೆ, ಆ ಒಂದು ಪ್ರದೇಶಗಳ ಮೇಲೆ ಹೆಚ್ಚಿನ ಒಂದು ತೆರಿಗೆಯನ್ನು ದುಪ್ಪಟ್ಟಾಗಿ ಹೆಚ್ಚಿನ ಒಂದು ತೆರಿಗೆಯನ್ನು ಆತ ವಿಧಿಸ್ತಾನೆ. ಆದರೆ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಮಳೆ ಕೊರತೆಯಿಂದಾಗಿ ರೈತರು ಏನು ಮಾಡ್ತಾರೆ, ತುಂಬ ಅತೃಪ್ತರಾಗ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ತೆರಿಗೆಯನ್ನು ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾನೆ, ಒತ್ತಾಯಪೂರ್ವಕವಾಗಿ ರೈತರ ಮೇಲೆ ಹೇರ್ತಾನೆ. ರೈತರು ತೆರಿಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, ನಿರ್ದಯವಾಗಿ ಶಿಕ್ಷೆನೂ ಕೂಡ ಇದನ್ನು ವಿಧಿಸ್ತಾನೆ ಇದಕ್ಕೋಸ್ಕರ. ಸೊ ಈ ಕ್ರಮದಿಂದಾಗಿ ಏನಾಗುತ್ತೆ, ಈ ಒಂದು ಕಾರಣದಿಂದ ಏನಾಗುತ್ತೆ, ಇಲ್ಲಿ ಸುಲ್ತಾನ ಸಂಪೂರ್ಣವಾಗಿ ಜನಪ್ರಿಯತೆನ ಕಳೆದುಕೊಳ್ತಾನೆ. ಯಾಕಾಗಿ ಇಲ್ಲಿ ಮಳೆಯ ಅಭಾವದಿಂದ ರೈತರು ತುಂಬ ಅತೃಪ್ತಿಯಾಗಿರ್ತಾರೆ. ಇವರಿಗೆ ತೆರಿಗೆಯನ್ನು ಕೊಡುವಂಥ ಸಂದರ್ಭ ಇರೋದಿಲ್ಲ, ಕೊಡ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ತೆರಿಗೆಯನ್ನು ಏರಿದ್ದಲ್ದಲೇ ನಿರ್ದಯವಾಗಿ ಇವರು ಶಿಕ್ಷೆಯನ್ನು ಕೂಡ ನೀಡ್ತಾನೆ. ಸೊ ಹಾಗಾಗಿ ಏನಾಗುತ್ತೆ, ಸುಲ್ತಾನನ ಜನಪ್ರಿಯತೆ ಕಳೆದುಕೊಳ್ತಾನೆ. ಸೊ ಈ ಒಂದು ಅಂಶನೂ ಕೂಡ ಮೊದಲನೇದಾಗಿ ಈತನ ಒಂದು ಸೋಲಿಗೆ ಕಾರಣ ಆಗುತ್ತೆ. ಅಥವಾ ಈತನ ಒಂದು ಯಾಕೆ ಈತನನ್ನು ಕರಿತೀವಿ ವೈರುಧ್ಯಗಳ ಮಿಶ್ರಣ ಅಂತೇಳಿ ಅಲ್ವಾ, ಸಿಚುವೇಶನನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ಬರದೇ ಇರೋ ಕಾರಣ ಈತನನ್ನು ಈ ರೀತಿ ಕರೆಯೋದು ಒಂದು ರೀಸನ್ ಆಗಿರುತ್ತೆ. ಇದಿಷ್ಟು ದೋಹ ಪ್ರದೇಶದಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡಿರ್ತಕ್ಕಂಥ ಅಂಶಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿ, ರಾಜಧಾನಿಯ ವರ್ಗಾವಣೆ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ಹಲವಾರು ಕಾರಣಗಳಿಂದ ತನ್ನ ರಾಜಧಾನಿಯನ್ನು ಇಲ್ಲಿಂದ ದೆಹಲಿಯಿಂದ ಮಹಾರಾಷ್ಟ್ರದ ದೇವಗಿರಿಗೆ ವರ್ಗಾವಣೆಯನ್ನು ಮಾಡ್ತಾನೆ. ಅದಕ್ಕೆ ಕಾರಣಗಳೇನಿತ್ತು ಅಂತಂದರೆ, ತನ್ನ ರಾಜಧಾನಿಯನ್ನು ಮಂಗೋಲರ ದಾಳಿಯಿಂದ ರಕ್ಷಣೆ ಮಾಡುವಂಥದ್ದು ಒಂದು ಕಾರಣ. ಇನ್ನೊಂದು, ತನ್ನ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ಕಡೆ ಇನ್ನಷ್ಟು ವಿಸ್ತರಣೆ ಮಾಡುವಂಥದ್ದು. ಹಾಗೆ ದೇವಗಿರಿ ಸುಲ್ತಾನನ ಸಾಮ್ರಾಜ್ಯದ ಒಂದು ಕೇಂದ್ರ ಭಾಗದಲ್ಲಿತ್ತು. ಸೊ ಹಾಗಾಗಿ ಈ ಒಂದು ಕಾರಣಗಳಿಂದಾಗಿ ರಾಜಧಾನಿಯನ್ನು ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆಯನ್ನು ಮಾಡ್ತಾನೆ. ಈ ಒಂದು ಮೇಲಿನ ಕಾರಣಗಳಿಂದಾಗಿ ನಾವು ಗಮನಿಸೋದಾದರೆ, ಸುಲ್ತಾನ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿದ್ದು, ಇದರಿಂದ ಏನು ಎಫೆಕ್ಟ್ ಆಗುತ್ತೆ ರಾಜ್ಯದಲ್ಲಿ ಅಂತಂದರೆ, ದೇವಗಿರಿಗೆ ದೌಲತಾಬಾದ್ ಅಂತೇಳಿ ಹೊಸ ಹೆಸರನ್ನು ಕೂಡ ಆತ ಕೊಡ್ತಾನೆ, ಮರು ನಾಮಕರಣವನ್ನು ಮಾಡ್ತಾನೆ. ಮಾಡಿ ಸುಲ್ತಾನ ಏನು ಮಾಡ್ತಾನೆ, ದೆಹಲಿಯ ಸಮಸ್ತ ಜನತೆ ಅಲ್ಲಿಗೆ ಸ್ಥಳಾಂತರ ಆಗಬೇಕು ಅಂತೇಳಿ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಈ ಒಂದು ಬದಲಾವಣೆಯ ಕಾರಣಗಳು
ಸಮರ್ಪಕವಾಗಿಯೇ ಇರ್ಬೋದು, ಆದರೆ ಆತ ಅನುಸರಣೆ ಮಾಡಿದಂಥ ಒಂದು ವಿಧಾನ ಕಾರ್ಯಸಾಧ್ಯವಾಗಿರಲಿಲ್ಲ ಅಂತ ನಾವು ಹೇಳ್ಬೋದು. ಯಾಕೆಂದರೆ ನೋಡಿ, ಇಲ್ಲಿ ದೆಹಲಿಯಲ್ಲಿರ್ತಕ್ಕಂಥ ಎಲ್ಲ ಜನತೆಯು ಕೂಡ ದೌಲತಾಬಾದ್ಗೆ ಕಂಪಲ್ಸರಿ ಪ್ರಯಾಣವನ್ನು ಬಳಸಬೇಕು ಅಂತೇಳಿ ಆತ ಕಟ್ಟಾಜ್ಞೆಯನ್ನು ಹೊರಡಿಸ್ತಾನೆ. ಒಂದು ಇಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅಂದರೆ, ದಟ್ಟ ಕಾಡುಗಳ ಮೂಲಕ ತುಂಬ ಆಯಾಸಕರವಾದಂಥ ಪ್ರಯಾಣವನ್ನು ಮಾಡಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಭಾರಿ ಮಳೆ ಬರ್ತಾ ಇರುತ್ತೆ, ಹಲವಾರು ರೋಗ ರುಜಿನಗಳಿಗೆ ಜನರು ತುತ್ತಾಗ್ತಾರೆ, ದರೋಡೆಕೋರರ ದಾಳಿಗೂ ಕೂಡ ತುತ್ತಾಗ್ತಾರೆ, ತುಂಬ ಹಸುವಿನಿಂದನೇ ಕೂಡ ನರಳಾಡ್ತಾರೆ. ಹಾಗೆ ಜನರು ಸಾವು ನೋವಿಗೆ ಈತ ಕಾರಣ ಆಗ್ತಾನೆ. ಅಷ್ಟೇ ಅಲ್ಲ, ಈತ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಆಸ್ಪತ್ರೆಗಳನ್ನು ಹಾಗೆ ಜನರಿಗೆ ಆಹಾರವನ್ನು ಕೂಡ ಎಲ್ಲ ನಿರ್ವಹಣೆ ಮಾಡಿದ್ರೂ ಕೂಡ ಎಲ್ಲವನ್ನ ನಿರ್ವಹಿಸೋದಕ್ಕೆ ಅಸಾಧ್ಯವಾಗಿತ್ತು. ಏಕೆಂದರೆ ಕೊನೆಗೆ ಗೊತ್ತಾಗುತ್ತೆ ಇದರಿಂದ ಜನತೆಗೆ ಎಷ್ಟೆಲ್ಲ ಆಯಾಸ ಆಯಿತು, ಎಷ್ಟೆಲ್ಲ ಕಾಯಿಲೆಗಳಿಂದ ರೋಗ ರುಜಿನಗಳಿಂದ ನರಳಾಡಿದ್ರು, ಎಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ರು ಅಂತೇಳಿ ಆತನಿಗೆ ಕೊನೆಗೆ ಗೊತ್ತಾಗುತ್ತೆ. ಆದ್ರೂ ಕೂಡ ತನ್ನ ತಪ್ಪಿನ ಅರಿವಾಗಿ ಮತ್ತೇನು ಮಾಡ್ತಾನೆ ಅಂದರೆ, ದೆಹಲಿಯಿಂದ ಹಿಂತಿರುಗುವಂತೆ ಮತ್ತೆ ಆದೇಶ ಮಾಡ್ತಾನೆ. ಮತ್ತಷ್ಟು ಇದರಿಂದ ಏನಾಗುತ್ತೆ, ಸಾವು ನೋವುಗಳಾಗುತ್ತೆ. ಇಡೀ ಪ್ರಕರಣದಿಂದ ಸುಲ್ತಾನನು ತನ್ನ ಜನಪ್ರಿಯತೆಯನ್ನು ಸಂಪೂರ್ಣವಾಗಿ ಮತ್ತೆ ಕಳ್ಕೊಳ್ತಾನೆ. ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕಾಗುತ್ತೆ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ ಕುಂಟ, ಕುರುಡ, ಎಳವ, ಅಷ್ಟೇ ಅಲ್ಲ ಒಂದು ನಾಯಿ ಬೆಕ್ಕನ್ನು ಸಹಿತ ಬಿಡದಂಗೆ ಕರೆತರಬೇಕು ಅಂತೇಳಿ ಕಟ್ಟಾಜ್ಞೆಯನ್ನು ಮಾಡಿರ್ತಾನೆ. ಅಷ್ಟೊಂದು ಕಠಿಣವಾಗಿ ಆಜ್ಞೆಯನ್ನು ಹೊರಡಿಸೋದ್ರಿಂದ ಅದರಿಂದ ಅನೇಕ ಸಮಸ್ಯೆಗಳಿಗೆ ಜನರು ತುತ್ತಾಗ್ತಾರೆ. ಸಾವು ನೋವು, ಹಸಿವು, ದರೋಡೆಕೋರರ ಒಂದು ದಾಳಿಗೆ ತುತ್ತಾಗಿ ಜನತೆ ತುಂಬ ನರಳಾಡುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಇವೆಲ್ಲದರ ನಡುವೆ ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಏನು ಮಾಡ್ತಾನೆ, ಮತ್ತೆ ದೇವಗಿರಿಂದ ದೆಹಲಿಗೆ ಹಿಂತಿರುಗುವಂತೆ ಆದೇಶವನ್ನು ನೀಡ್ತಾನೆ. ಸೊ ಇದರಿಂದ ಇದ್ದಂಥ ಸಮಸ್ಯೆ ಏನಾಗುತ್ತೆ, ಇನ್ನೂ ಡಬಲ್ ಆಗುತ್ತೆ. ಸೊ ಇದು ಕೂಡ ಮೊಹಮ್ಮದ್ ಬಿನ್ ತುಘಲಕ್ನ ಇನ್ನೊಂದು ಪ್ರಸಿದ್ಧತೆಯನ್ನು ಅಥವಾ ಪ್ರಖ್ಯಾತಿಯನ್ನು ಅಥವಾ ಜನಪ್ರಿಯತೆಯನ್ನು ಕಳೆದುಕೊಳ್ಳಿಕ್ಕೆ ರಾಜಧಾನಿಯ ವರ್ಗಾವಣೆಯೂ ಕೂಡ ಕಾರಣ. ಇವೆರಡು ಅಂಶಗಳ ಜೊತೆಗೆ ಮತ್ತೇನು ಆತ ಜಾರಿಗೊಳಿಸಿದ್ದು, ಸಾಂಕೇತಿಕ ನಾಣ್ಯ ಪದ್ಧತಿ ಅಥವಾ ಸಾಂಕೇತ ನಾಣ್ಯ ಚಲಾವಣೆ. ನೋಡಿ, ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ನಾಣ್ಯ ಚಲಾವಣೆಯಲ್ಲಿ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾನೆ. ಅದಕ್ಕೆ ಕಾರಣ ಏನಿತ್ತು ಅಂತಂದರೆ, ದುಬಾರಿ ಲೋಹವಾಗಿರ್ತಕ್ಕಂಥ ಚಿನ್ನ ಮತ್ತು ಬೆಳ್ಳಿಯನ್ನು ಉಳಿತಾಯ ಮಾಡಬೇಕು ಅಂತಕ್ಕದ್ದು ಒಂದು ರೀಸನು. ಹಾಗೆ ಹೆಚ್ಚೆಚ್ಚು ಹಣವನ್ನು ಚಲಾವಣೆಗೆ ತರುವಂಥದ್ದು ಇನ್ನೊಂದು ಪ್ರಮುಖ ಉದ್ದೇಶ ಅಲ್ವಾ. ಈ ಎರಡು ಉದ್ದೇಶಗಳನ್ನು ಇಟ್ಕೊಂಡು ಆತ ಏನು ಮಾಡ್ತಾನೆ, ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಸೊ ನೋಡಿ, ಹಾಗಾದರೆ ಈ ಒಂದು ಸಾಂಕೇತಿಕ ನಾಣ್ಯ ಪದ್ಧತಿ ಯಾವ ರೀತಿ ಮತ್ತೊಮ್ಮೆ ಈತನಿಗೆ ಅಪಕೀರ್ತಿಯನ್ನು ತಂದುಕೊಡುತ್ತೇನೆ ಅಂತೇಳಿ ನಾವು ಗಮನಿಸಬೇಕಾಗುತ್ತೆ. ಇದರಿಂದಾಗಿ ಏನಾಯ್ತು ಅಂದರೆ, ತಾಮ್ರದ ನಾಣ್ಯಗಳನ್ನು ಈತ ಹೊರಡಿಸ್ತಾನೆ. ಅವು ಬೆಳ್ಳಿಯ ನಾಣ್ಯಗಳಾದ ಟಂಕಾಗಳಿಗೆ ಸಮಾನ ಮೌಲ್ಯ ಹೊಂದಿದ್ವು. ಯಾವ ರೀತಿ, ಈತ ಹೊರಡಿಸಿದಂತಹ ತಾಮ್ರದ ನಾಣ್ಯಗಳು ಯಾವುದಕ್ಕೆ ಸಮಾನವಾಗಿದ್ವು, ಬೆಳ್ಳಿಯ ನಾಣ್ಯಗಳಾದಂತಹ ಟಂಕಗಳಿಗೆ ಸಮಾನವಾದಂಥ ಮೌಲ್ಯವನ್ನು ಹೊಂದಿದ್ವು. ಹಾಗೆ ಈ ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕುವುದು ಸರ್ಕಾರದ ಏಕಸ್ವಾಮ್ಯವಾಗಿರುವಂತೆ ಆತ ಮಾಡಲಿಲ್ಲ. ಸೊ ಇದೇ ದೊಡ್ಡ ಸಮಸ್ಯೆ ಆಗಿದ್ದು ಆತನಿಗೆ. ಏನಂತ, ಈ ನಾಣ್ಯಗಳನ್ನು ಅಚ್ಚು ಹಾಕುವಂಥದ್ದು ಕೇವಲ ಸರ್ಕಾರದ ಏಕಸ್ವಾಮ್ಯತೆ ಅಂತೇಳಿ ಆತ ಮಾಡಿದರೆ, ಈ ಒಂದು ತಾಮ್ರದ ನಕಲಿ ನಾಣ್ಯಗಳ ಪ್ರವಾಹ ಹರಿದು ಬರುತ್ತಿರಲಿಲ್ಲ. ಇದರಿಂದ ಈತನಿಗೆ ಅಪಕೀರ್ತಿಯೂ ಕೂಡ ಆಗ್ತಾ ಇರಲಿಲ್ಲ. ಈತ ಏನು ಮಾಡ್ದ, ಸರ್ಕಾರದ ಏಕಸ್ವಾಮ್ಯಕ್ಕೆ ಅದನ್ನು ಇಟ್ಕೊಳ್ಳಲಿಲ್ಲ. ಕೊನೆಗೆ ಏನಾಯಿತು, ಜನರು ತೆರಿಗೆಗಳನ್ನು ಈ ಒಂದು ನಕಲಿ ನಾಣ್ಯಗಳಲ್ಲೇ ಪಾವತಿ ಮಾಡೋದಕ್ಕೆ ಆರಂಭ ಮಾಡಿದರು. ಆತನಿಗೆ ಟ್ಯಾಕ್ಸ್ಗಳನ್ನು ಕೂಡ ಯಾವುದ್ರ ಮುಖಾಂತರ, ಈ ಒಂದು ಕೋಟಾ ನಾಣ್ಯಗಳ ಮುಖಾಂತರನೇ, ನಕಲಿ ನಾಣ್ಯಗಳ ಮುಖಾಂತರನೇ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಆರಂಭ ಮಾಡ್ತಾರೆ. ಸೊ ಇಲ್ಲಿ ವಿನಿಮಯ ಮಾಧ್ಯಮವಾಗಿ ತಾಮ್ರದ ನಾಣ್ಯಗಳು ತಮ್ಮ ಮೌಲ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಳ್ತಾರೆ. ವ್ಯಾಪಾರದಲ್ಲಿ ಕೂಡ ನಷ್ಟಕ್ಕೀಡಾಗುತ್ತೆ. ಅದರಿಂದ ಸುಲ್ತಾನನ ತಾಮ್ರದ ನಾಣ್ಯಗಳನ್ನು ಹಿಂಪಡಿತಾನೆ. ಕೊನೆಗೆ ಸುಲ್ತಾನ ಇಷ್ಟೆಲ್ಲ ಅನಾಹುತಗಳು, ಸಮಸ್ಯೆಗಳು ಎದುರಾದಾಗ ಏನು ಮಾಡ್ತಾನೆ,
ಜನಸಾಮಾನ್ಯರಿಂದ ಈ ಒಂದು ತಾಮ್ರದ ನಾಣ್ಯಗಳನ್ನು ಹಿಂಪಡಿತಾನೆ, ವಾಪಸ್ ತೆಗೆದುಕೊಳ್ತಾನೆ. ತಮ್ಮಲ್ಲಿರ್ತಕ್ಕಂಥ ಇದು ಯಾವ ರೀತಿ ಹಿಂಪಡೆದುಕೊಳ್ತಾನೆ, ಹಾಗೇ ಪಡೆದುಕೊಳ್ಳೋದಿಲ್ಲ ಜನರಿಂದ. ಅದನ್ನು ಯಾವ ರೀತಿ ಪಡೆದುಕೊಳ್ತಾನೆ ಅಂತಂದರೆ, ತಮ್ಮಲ್ಲಿರ್ತಕ್ಕಂಥ ತಾಮ್ರದ ನಾಣ್ಯಗಳಿಗೆ ಬದಲಾಗಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಿಗೆ ಬದಲಾಯಿಸಿಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ತಾಮ್ರದ ನಾಣ್ಯಗಳನ್ನು ಕೊಟ್ಟು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಹೋಗ್ರಿ ಅಂತೇಳಿ ಹೇಳ್ತಾನೆ. ಹೀಗೆ ಕೊಟ್ಟಿದ್ರಿಂದ ಎಗೇನ್ ಏನಾಗುತ್ತೆ, ಇದು ಎಗೇನ್ ಖಜಾನೆ ಬರಿದಾಗಲಿಕ್ಕೆ ಮುಖ್ಯವಾದಂಥ ಕಾರಣ ಆಗುತ್ತೆ. ಹೀಗೆ ಸುಲ್ತಾನ ತನ್ನ ಒಂದು ನಾಣ್ಯ ಸುಧಾರಣೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾನೆ. ಮೊಹಮ್ಮದ್ ಬಿನ್ ತುಘಲಕನ ಈ ಒಂದು ನಡತೆಯ ಲಕ್ಷಣಗಳು, ಸಾಧನೆಗಳು ಹೆಚ್ಚಿನದಾಗಿ ಚರ್ಚೆ ಮತ್ತು ವಾದ ವಿವಾದಗಳಿಗೆ ಗ್ರಾಸವಾಗಿದೆ. ಅಷ್ಟೇ ಅಲ್ಲ, ಸುಲ್ತಾನನ ಈ ನೀತಿಗಳು ಸರಿಯಾಗಿದ್ರೂ ಸಹ ಜಾರಿಯ ಯೋಜನೆಗಳು ಏನಾಗಿದ್ವು, ಸಮರ್ಪಕವಾಗಿ ಇರಲಿಲ್ಲ. ಅವುಗಳು ಅವನ ಜನಪ್ರಿಯತೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವಂತೆ ಮಾಡಿದ್ವು. ಅವನಿಗೆ ಇವನ ಒಂದು ಅಸಮರ್ಪಕವಾದಂತಹ ನೀತಿಗಳು ಅವನನ್ನು ವೈರುಧ್ಯಗಳ ಮಿಶ್ರಣ ಎಂಬಂಥ ಒಂದು ಖ್ಯಾತಿಗೆ ಕಾರಣ ಆದವು ಅಂತೇಳಿ ನಾವು ಹೇಳ್ಬೋದು. ಇದಿಷ್ಟು ಅಂಶಗಳು ಮುಖ್ಯವಾಗಿ ಮೊಹಮ್ಮದ್ ಬಿನ್ ತುಘಲಕನು ತನ್ನ ಒಂದು ಜನಪ್ರಿಯತೆಯನ್ನು ಕಳೆದುಕೊಂಡು ಆತ ವೈರುಧ್ಯಗಳ ಮಿಶ್ರಣ ಅಂತೇಳಿ ಕರೆಸಿಕೊಳ್ಳೋದಕ್ಕೆ ಪ್ರಮುಖವಾಗಿ ಕಾರಣಕರ್ತನಾಗ್ತಾನೆ. ಇವಿಷ್ಟು ಅವನ ಒಂದು ಸೋಲಿಗೆ ಕಾರಣ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಯಾವ್ಯಾವುದು, ಪ್ರದೇಶದ ಮೇಲೆ ಹೆಚ್ಚಿನ ಒಂದು ತೆರಿಗೆಯನ್ನು ಹಾಕಿದ್ದು, ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡಿದ್ದು, ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಜಾರಿಗೊಳಿಸಿದ್ದು. ನೆಕ್ಸ್ಟು ಇನ್ನೊಂದು ಲಾಂಗ್ ಕ್ವಶನ್ ಗಮನಿಸಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ. ನಾವೀಗಾಗಲೇ ಹಿಂದೆ ಗಮನಿಸಿದ್ದೀವಿ ಒಂದಷ್ಟು ಅಂಶಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕುರಿತಾಗಿ. ಅದರ ಜೊತೆಗೆ ಈ ಒಂದು ಅಂಶಗಳನ್ನು ಕೂಡ ನೋಡ್ತಾ ಹೋಗೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಿಗ್ವಿಜಯಗಳು. ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಿಗ್ವಿಜಯಗಳನ್ನು ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಗುಜರಾತ್ ಮೇಲಿನ ಆಕ್ರಮಣ ಮಾಡ್ತಾನೆ. ಗುಜರಾತ್ ಮೇಲೆ ಎಷ್ಟರಲ್ಲಿ, 1297ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಗುಜರಾತ್ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಸೇನಾಪತಿಗಳಾದಂತಹ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ಇವರ ಒಂದು ನಾಯಕತ್ವದಲ್ಲಿ ಗುಜರಾತ್ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ದಾಳಿಯನ್ನು ಎದುರಿಸಲಾಗದೆ ಗುಜರಾತ್ನ ರಜಪೂತ್ ದೊರೆಯಾದಂತಹ ರಾಣಾ ಕರ್ಣದೇವನು ತನ್ನ ಮಗಳಾದಂತಹ ದೇವಲಾದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡ್ತಾನೆ. ಸೇನಾಪತಿಗಳು ಏನು ಮಾಡ್ತಾರೆ, ಈ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ರಾಣಾ ಕರ್ಣದೇವನ ರಾಣಿಯಾದಂಥ ಕಮಲಾದೇವಿಯನ್ನು ಸೆರೆ ಹಿಡಿದು ಖಿಲ್ಜಿಗೆ ಒಪ್ಪಿಸ್ತಾರೆ. ಅಲ್ಲಿನ ಒಂದು ಗುಜರಾತ್ನ ಖಜಾನೆಯನ್ನು ಕೂಡ ಇವರು ಲೂಟಿಯನ್ನು ಮಾಡ್ತಾರೆ. ಇದಿಷ್ಟು ಯಾವುದು, ಗುಜರಾತ್ನ ಒಂದು ಆಕ್ರಮಣ. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ರಣತಂಬೂರ್ ಮೇಲಿನ ಆಕ್ರಮಣ. ಎಷ್ಟರಲ್ಲಿ, 1301ರಲ್ಲಿ. ಇಲ್ಲಿ ರಣತಂಬೂರ್ ರಾಜ್ಯದ ಅರಸನಾಗಿರ್ತಕ್ಕಂತಹ ಯಾರು, ರಾಣಾ ಅಮೀರದೇವ. ರಾಣಾ ಅಮೀರದೇವ ರಣತಂಬೂರ್ ರಾಜ್ಯದ ಅರಸನಾಗಿರ್ತಾನೆ. ಈತ ತನ್ನ ರಾಜ್ಯದಲ್ಲಿ ನವ ಮುಸಲ್ಮಾನರಿಗೆ ಆಶ್ರಯವನ್ನು ನೀಡಿದ. ಈ ಒಂದು ಕಾರಣದಿಂದಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳು ಒಂದು ರಣತಂಬೂರ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಇಲ್ಲಿ 11 ತಿಂಗಳ ಮುತ್ತಿಗೆಯ ನಂತರ, ಸತತವಾಗಿ ಎಷ್ಟು ತಿಂಗಳು, 11 ತಿಂಗಳ ಮುತ್ತಿಗೆಯ ನಂತರ ಅದನ್ನು ವಶಪಡಿಸ್ಕೊಳ್ತಾರೆ ರಣತಂಬೂರನ್ನ. ಅನಂತರ ರಾಣಾ ಅಮೀರದೇವನು ಕದನದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ. ನೆಕ್ಸ್ಟು ಮೇವಾರ ಅಥವಾ ಚಿತ್ತೂರಿನ ಮೇಲೆ ಆಕ್ರಮಣ. ಎಷ್ಟರಲ್ಲಿ, 1303ರಲ್ಲಿ. ಮೇವಾರದ ಅರಸ ಯಾರಾಗಿದ್ರು ಅಂದರೆ ರಾಣಾ ರತನ್ ಸಿಂಗನ ರಾಣಿಯಾದಂಥ ಪದ್ಮಿನಿಯ ಮೇಲಿನ ಮೋಹದಿಂದಾಗಿ ಆಕೆಯನ್ನು ಒತ್ತೊಯ್ಯಲು ಅಲ್ಲಾವುದ್ದೀನನು ತನ್ನ ಸೇನಾಪತಿಗಳನ್ನು ಮೇವಾರ ರಾಜ್ಯದ ಮೇಲೆ ದಾಳಿ ಮಾಡಲು ಕಳಿಸ್ತಾರೆ. ಅಲ್ಲಿ ಅರಸ ರಾಣಾ ರತನ್ ಸಿಂಗ್. ಯಾವ ಒಂದು ಕಾರಣದಿಂದಾಗಿ, ರಾಣಾ ರತನ್ ಸಿಂಗ್ನ ರಾಣಿಯಾದಂಥ ಪದ್ಮಿನಿಯ ಮೇಲೆ, ಪದ್ಮಿನಿಯ ಒಂದು ಸೌಂದರ್ಯಕ್ಕೆ ಆತ ಏನು ಮಾಡ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ ಆ ಮೋಹದಿಂದ ಆಕೆಯನ್ನು
ಒತ್ತೊಯ್ಯಲು ಸೇನಾಪತಿಗಳನ್ನು ಮೇವಾರ ರಾಜ್ಯದ ಮೇಲೆ ದಾಳಿ ಮಾಡೋದಕ್ಕೆ ಕಳಿಸ್ತಾರೆ. ಇಲ್ಲಿ ಮೇವಾರ ರಾಜ್ಯವು ಕದನದಲ್ಲಿ ಸೋಲನ್ನ ಅನುಭವಿಸುತ್ತಿದ್ದಂತೆ ಏನಾಗುತ್ತೆ, ರಾಣಿ ಪದ್ಮಿನಿಯು ತನ್ನ ಸಹಪಾಠಿಗಳೊಂದಿಗೆ ಜೌಹರನ್ನ ಅನುಸರಿಸ್ತಾಳೆ. ಸೊ ಈ ಒಂದು ಪದ್ಧತಿಯನ್ನ ಅನುಸರಿಸಿ ಪ್ರಾಣ ತ್ಯಾಗವನ್ನಾಕೆ ಮಾಡಿದಳು. ಹಾಗೆ ಖಿಲ್ಜಿ ಸೈನ್ಯವು ಏನಾಗುತ್ತೆ, ಚಿತ್ತೂರನ್ನ ಆಕ್ರಮಣ ಮಾಡಿಕೊಂಡು ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಾದಂಥ ಕಿಜರ್ ಖಾನನ್ನ ಚಿತ್ತೂರಿನ ರಾಜ್ಯಪಾಲನಾಗಿ ನೇಮಕವನ್ನು ಮಾಡ್ತಾರೆ. ಇಲ್ಲೇನಾಗುತ್ತೆ, ಖಿಲ್ಜಿ ಸೈನ್ಯ ಚಿತ್ತೂರನ್ನ ಆಕ್ರಮಣ ಮಾಡಿಕೊಂಡು ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಾದಂಥ ಕಿಜರ್ ಖಾನನ್ನ ಚಿತ್ತೂರಿನ ರಾಜ್ಯಪಾಲನಾಗಿ ನೇಮಕವನ್ನು ಮಾಡ್ತಾನೆ. ಸೊ ನೆಕ್ಸ್ಟ್ ಮಂಗೋಲಿಯನ್ನರ ದಾಳಿಗಳು. ಎಷ್ಟರಲ್ಲಿ? 1296ರಿಂದ 1308ರವರೆಗೆ ಮಂಗೋಲಿಯನ್ನರ ದಾಳಿಗಳು. ಅಲಾವುದ್ದೀನ್ ಕಾಲದಲ್ಲಿ ಸುಮಾರು 6 ಬಾರಿ ಮಂಗೋಲರು ಏನು ಮಾಡ್ತಾರೆ, ದೆಹಲಿಯ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಹಾಗಾಗಿ ಕ್ರಿಸ್ತಶಕ 1296ರಿಂದ 1308ರವರೆಗೆ ನಡೆದಂಥ ಈ ದಾಳಿಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಚಾಣಾಕ್ಷತನಯದಿಂದ ಎದುರಿಸಿ ಯಶಸ್ವಿ ಆಗ್ತಾನೆ. ಸೊ ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಂಡಯಾತ್ರೆಗಳಾಯಿತು. ನೆಕ್ಸ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳು. ಮೊದಲನೇದಾಗಿ ದಕ್ಷಿಣ ಭಾರತದ ದಂಡಯಾತ್ರೆಗಳಲ್ಲಿ ದೇವಗಿರಿಯ ಮೇಲೆ ದಾಳಿ ಅಥವಾ ಆಕ್ರಮಣ. ಎಷ್ಟರಲ್ಲಿ? 1307ರಲ್ಲಿ. ಇಲ್ಲಿ ಯಾರಿರ್ತಾರೆ? ರಾಜ ರಾಮಚಂದ್ರ ದೇವ ಇರ್ತಾನೆ. ಗುಜರಾತ್ನ ರಾಣಾ ಕರ್ಣದೇವನಿಗೆ ಆಶ್ರಯ ನೀಡುತ್ತಾನೆ ಅನ್ನೋದೊಂದು ಕಾರಣ. ಮತ್ತು 3 ವರ್ಷಗಳಿಂದ ಯಾವುದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿಗೆ ವಾರ್ಷಿಕ ಕಾಣಿಕೆಗಳನ್ನು ನೀಡಿರೋದಿಲ್ಲ. ಸೊ ಈ 2 ರೀಸನ್ನಿಂದ ಮಲ್ಲಿಕ್ ಕಾಫರ್ನ ನೇತೃತ್ವದಲ್ಲಿ ದೇವಗಿರಿ ಮೇಲೆ ದಾಳಿ ಮಾಡೋದಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಕಳಿಸ್ತಾನೆ. ಯಾರನ್ನ? ಮಲ್ಲಿಕ್ ಕಾಫರ್ನನ್ನ. ಯಾರ ಮೇಲೆ? ದೇವಗಿರಿಯ ರಾಮಚಂದ್ರ ದೇವನ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಕಳಿಸ್ತಾನೆ. ಈ 2 ರೀಸನ್ನಿಂದ. ಸೊ ಇಲ್ಲಿ ರಾಜ ರಾಮಚಂದ್ರ ದೇವನು ಯುದ್ಧದಲ್ಲಿ ಸೋತು ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೆ ಒಪ್ಪಿದ ಕಾರಣದಿಂದಾಗಿ ಏನಾಗುತ್ತೆ, ರಾಜ್ಯವನ್ನು ಅವನಿಗೆ ಮತ್ತೆ ಹಿಂತಿರುಗಿಸ್ತಾನೆ. ಇದು ದೇವಗಿರಿಯ ಮೇಲೆ ಆಕ್ರಮಣ. ನೆಕ್ಸ್ಟ್ ವಾರಂಗಲ್ನ ದಂಡಯಾತ್ರೆ. ಎಷ್ಟರಲ್ಲಾಗುತ್ತೆ? 1309ರಲ್ಲಿ ವಾರಂಗಲ್ನ ದಂಡಯಾತ್ರೆ. ಇಲ್ಲೂ ಸಹಿತ ಮಲ್ಲಿಕ್ ಕಾಫರ್ನೇ ವಾರಂಗಲ್ ಮೇಲೆ ದಾಳಿಯನ್ನು ಮಾಡ್ತಾನೆ. ತನ್ನ ಒಂದು ಬಲಿಷ್ಠವಾದಂಥ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ದಾಳಿಯನ್ನು ಆರಂಭ ಮಾಡ್ತಾನೆ. ಆದರೆ ಅಲ್ಲಿ ವಾರಂಗಲ್ನ ರಾಜನಾಗಿರ್ತಕ್ಕಂಥ ಪ್ರತಾಪ ರುದ್ರದೇವ ಸಂಪೂರ್ಣವಾಗಿ ಇವರಿಗೆ ಶರಣಾಗತರಾಗಿ ಶಾಂತಿ ಒಪ್ಪಂದವನ್ನು ಮಾಡಿಕೊಡ್ತಾನೆ. ಆನಂತರ ರಾಜ ಪ್ರತಾಪ ರುದ್ರದೇವನು ಮಲ್ಲಿಕ್ ಕಾಫರ್ನಿಗೆ ಅಪಾರ ಸಂಪತ್ತು ಮತ್ತು ಚಿನ್ನಾಭರಣಗಳನ್ನು ಕೊಟ್ಟು ಕಳಿಸ್ತಾನೆ. ಇದು ವಾರಂಗಲ್ನ ದಂಡಯಾತ್ರೆ. ನೆಕ್ಸ್ಟ್ ಒನ್ ನೋಡಿ, ಮದುರೈ ಮೇಲಿನ ದಂಡಯಾತ್ರೆ ಅಥವಾ ಆಕ್ರಮಣ 1311ರಲ್ಲಿ. ಇಲ್ಲೂ ಕೂಡ ಮಲ್ಲಿಕ್ ಕಾಫರ್ ಮದುರೈ ಮೇಲೆ ದಾಳಿ ಮಾಡೋದಕ್ಕೂ ಮುಂಚೆ ಏನಾಗಿರುತ್ತೆ, ಮದುರೈ ರಾಜ್ಯದಲ್ಲಿ ಸಹೋದರರಾದಂಥ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಇಬ್ಬರು ಕೂಡ ಸಿಂಹಾಸನಕ್ಕಾಗಿ ಕಿತ್ತಾಡ್ತಾ ಇರ್ತಾರೆ. ಸೊ ಅದರಿಂದ ಈ ಒಂದು ಕಲಹ ನಡೆಯೋದನ್ನು ಗಮನಿಸಿ ಇವರಿಬ್ಬರು ಕೂಡ ಮಲ್ಲಿಕ್ ಕಾಫರ್ನ ಗಮನಿಸಿರ್ತಾರೆ. ಅದರ ಜೊತೆಗೆ ಇವರಿಬ್ಬರು ಕೂಡ ಸಹೋದರರು ಮಲ್ಲಿಕ್ ಕಾಫರ್ನ ದಾಳಿಗೆ ಎದುರಿ ಅವರೇ ಓಡೋಗ್ತಾರೆ. ಸೊ ಅದರಿಂದ ಏನಾಗುತ್ತೆ, ಮಲ್ಲಿಕ್ ಕಾಫರ್ ಯಾವುದೇ ಯುದ್ಧನೂ ಮಾಡದೆ ಮದುರೈಯನ್ನು ಸಂಪೂರ್ಣವಾಗಿ ಆಕ್ರಮಿಸಿ ಅಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಸೊ ಇದಿಷ್ಟು ಮದುರೈ ಮೇಲಿನ ಆಕ್ರಮಣ ಆಯಿತು. ನೆಕ್ಸ್ಟ್ ದೇವಗಿರಿ ಮೇಲಿನ ಆಕ್ರಮಣ. 2ನೇ ಬಾರಿ ದೇವಗಿರಿ ಮೇಲೆ ಆಕ್ರಮಣ ಮಾಡ್ತಾನೆ. ಇಲ್ಲಿ ಯಾರಿರ್ತಾರೆ? ರಾಜ ರಾಮಚಂದ್ರ ದೇವ ತನ್ನ ಮಗನಾದಂಥ ಶಂಕರ ದೇವನು ಅಲಾವುದ್ದೀನಿಗೆ ನೀಡ್ತಿದ್ದಂತಹ ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ನೀಡೋದಕ್ಕೆ ತಿರಸ್ಕಾರ ಮಾಡಿರ್ತಾನೆ. ಸೊ ಈ ಒಂದು ಕಾರಣವನ್ನು ಇಟ್ಕೊಂಡು ಮಲ್ಲಿಕ್ ಕಾಫರ್ನ ನೇತೃತ್ವದಲ್ಲಿ ದೆಹಲಿ ಸೈನ್ಯ ಏನು ಮಾಡುತ್ತೆ, ದೇವಗಿರಿ ಮೇಲೆ 2ನೇ ಬಾರಿ ದಾಳಿಯನ್ನು ಮಾಡುತ್ತೆ. ಅಂದರೆ ಫಸ್ಟ್ ಟೈಮ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ರಾಜ ರಾಮಚಂದ್ರ ದೇವ ಈ ಒಂದು ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೆ ಒಪ್ಪಿರ್ತಾನೆ. ಬಟ್ ಇಲ್ಲಿ 2ನೇ ಬಾರಿಗೆ ಏನಾಗುತ್ತೆ, ದಾಳಿ ಮಾಡೋದಕ್ಕೆ ಮುಖ್ಯವಾದ ಕಾರಣ ರಾಜ ರಾಮಚಂದ್ರ ದೇವನ ಮಗನಾದಂಥ ಶಂಕರ ದೇವನು ಅಲ್ಲಾವುದ್ದೀನ್ ಖಿಲ್ಜಿಗೆ ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೆ ತಿರಸ್ಕರಿಸ್ತಾನೆ. ಸೊ ಈ ಒಂದು ಕಾರಣದಿಂದ ಮಲ್ಲಿಕ್ ಕಾಫರ್ನ ನೇತೃತ್ವದಲ್ಲಿ ದೆಹಲಿ ಸೈನ್ಯ ಏನು ಮಾಡುತ್ತೆ, ದೇವಗಿರಿ ಮೇಲೆ ದಾಳಿಯನ್ನು ಮಾಡುತ್ತೆ.
ಸೊ ಇಲ್ಲಿ ಮಲ್ಲಿಕಾಫರ್ನು ಶಂಕರದೇವನನ್ನ ಸೋಲಿಸಿ ಕೊಲೆ ಮಾಡ್ತಾನೆ. ದೇವಗಿರಿ ರಾಜ್ಯವನ್ನು ಸಂಪೂರ್ಣವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯದಲ್ಲಿ ಸೇರ್ಪಡೆ ಮಾಡ್ಕೊಳ್ತಾನೆ. ಸೊ ಇದಿಷ್ಟು ಪ್ರಮುಖವಾದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆ ಆಯಿತು. ನೆಕ್ಸ್ಟು ಒಂದು ಲಾಂಗ್ ಕ್ವಶನು. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಮರ್ಶಿಸಿ. ನಾವೀಗಾಗಲೇ ಅನೇಕ ಅಂಶಗಳನ್ನು ಗಮನಿಸಿದ್ವಿ. ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ನ ಯಾಕೆ ವೈರುಧ್ಯಗಳ ಮಿಶ್ರಣ ಅಂತೇಳಿ ಕರಿತೀವಿ ಅಂತೇಳಿ ಮೊದಲನೇದಾಗಿ ಈಗಾಗಲೇ ಕೆಲವೊಂದಷ್ಟು ಅಂಶಗಳನ್ನು ಗಮನಿಸಿದ್ದೀವಿ. ಆಡಳಿತಾತ್ಮಕ ಪ್ರಯೋಗಗಳನ್ನು ಏನೇನು ಮಾಡ್ದ ಅಂತೇಳಿ ಕೂಡ ನೋಡಿದ್ದೀವಿ. ಸೊ ಅದರ ಜೊತೆಯಲ್ಲಿ ನಾವು ಇನ್ನೊಂದಷ್ಟು ಅಂಶಗಳನ್ನು ನಾವು ಗಮನಿಸೋದಾದರೆ ನೋಡಿ, ಈಗಾಗಲೇ ನಾವು ಇವುಗಳನ್ನೆಲ್ಲ ಡಿಸ್ಕಷನ್ ಮಾಡಿ ಆಗಿದೆ, ಈಗೇನು ಮತ್ತೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ಅದೇ ಮೊಹಮ್ಮದ್ ಬಿನ್ ತುಘಲಕ್ನನ್ನ ಯಾಕೆ ವೈರುಧ್ಯಗಳ ಮಿಶ್ರಣ ಅಂತೇಳಿ ಕರಿತೀವಿ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಹೇಳಿದ್ದೀನಿ. ಹೇಳದೇ ಇರ್ತಕ್ಕಂಥ ಅಂಶ ಯಾವುದು ಅಂತಂದರೆ ಸೈನಿಕ ಆಕ್ರಮಣಗಳು ಅದರಲ್ಲಿ ಹೇಳಿಲ್ಲ. ಸೊ ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತಾತ್ಮಕ ಪ್ರಯೋಗಗಳಲ್ಲಿ ನಾವು ಮುಖ್ಯವಾಗಿ ಗಿಯಾಸುದ್ದೀನ್ ತುಘಲಕ್ನ ಮಗನಾದಂಥ ಮೊಹಮ್ಮದ್ ಬಿನ್ ತುಘಲಕನು ಕ್ರಿಸ್ತ ಶಕ 1325ರಲ್ಲಿ ಸಿಂಹಾಸನಕ್ಕೆ ಬರ್ತಾನೆ. ಇವನು ತುಘಲಕ್ ಸಂತತಿಯ ಅತ್ಯಂತ ಪ್ರಸಿದ್ಧ ಸುಲ್ತಾನನಾಗಿದ್ದು ಸೈನಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ಪ್ರಯೋಗಗಳಿಂದಾಗಿ ಈತ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಆಡಳಿತಾತ್ಮಕ ಪ್ರಯೋಗಗಳಿಂದ ಕೂಡ ಈತ ತುಂಬ ಹೆಸರುವಾಸಿಯಾಗಿರ್ತಾನೆ. ಈಗಾಗಲೇ ಗಮನಿಸಿದ್ದೀವಲ್ವಾ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು, ಹಾಗೆ ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಜಾರಿಗೊಳಿಸಿದ್ದು, ದೋಬ್ ಪ್ರದೇಶದಲ್ಲಿ ತೆರಿಗೆಯನ್ನು ಹೆಚ್ಚಳಗೊಳಿಸಿದ್ದು, ಇವೆಲ್ಲ ಇವನ ಆಡಳಿತಾತ್ಮಕ ಪ್ರಯೋಗಗಳಾಗಿರ್ತವೆ. ಸೈನಿಕ ಆಕ್ರಮಣಗಳನ್ನು ನಾವು ಒಂದಷ್ಟು ನೋಡ್ಬಿಟ್ಟು ನೆಕ್ಸ್ಟ್ ಒಂದು ಕ್ವಶನ್ಗೆ ಮೂವ್ ಆನ್ ಆಗೋಣ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ನಾಗರಕೋಟೆಯ ಮೇಲೆ ಯಶಸ್ವಿ ದಾಳಿಯನ್ನು ಮಾಡ್ತಾನೆ. ಹಿಮಾಲಯದ ತಪ್ಪಲಿನ ಕಾರಾಜಲ್ ವರೆಗೂ ಕೂಡ ತನ್ನ ದಾಳಿಗಳನ್ನು ಈತ ಮುಂದುವರಿಸ್ತಾನೆ. ಆದರೆ ಅಲ್ಲಿ ಅತಿಯಾದ ಚಳಿ ಇದ್ದಿದ್ದರಿಂದ ಅವನ ಸೈನ್ಯ ಏನಾಗುತ್ತೆ, ಅಲ್ಲಿ ನಾಶ ಹೋಗುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, ಕಂಪಿಲಿ ರಾಯ ಮತ್ತು ಹೊಯ್ಸಳರ ವೀರ ಬಲ್ಲಾಳನ ವಿರುದ್ಧವೂ ಕೂಡ ಈತ ದಾಳಿಯನ್ನು ಮಾಡ್ತಾನೆ. ಇವನ ಕಾಲದಲ್ಲಿ ಹಲವಾರು ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಪ್ರಾಂತೀಯ ರಾಜ್ಯಪಾಲರುಗಳ ಅನೇಕ ದಂಗೆಗಳು ಕೂಡ ಆಗಿರೋದನ್ನು ನಾವು ಗಮನಿಸ್ತೀವಿ. ಸೊ ಇವುಗಳ ಜೊತೆಯಲ್ಲಿ ಅವನ ಆಡಳಿತಾತ್ಮಕ ಪ್ರಯೋಗಗಳಲ್ಲಿ ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ. ಯಾವುದು ದೋಬ್ ಪ್ರದೇಶದ ಮೇಲೆ ತೆರಿಗೆಯನ್ನು ಹೆಚ್ಚಳ ಮಾಡಿದ್ದು, ಅದಕ್ಕೆ ಕಾರಣಗಳನ್ನು ಕೂಡ ಈಗಾಗಲೇ ಡಿಸ್ಕಷನ್ ಮಾಡಿ ಆಗಿದೆ. ನೆಕ್ಸ್ಟ್ ಬಂದುಬಿಟ್ರೆ ರಾಜಧಾನಿಯನ್ನು ಯಾಕೆ ವರ್ಗಾವಣೆ ಮಾಡಿದ, ಅದಕ್ಕೆ ಇದ್ದಂಥ ಮೂಲ ಕಾರಣಗಳೇನು ಅಂತಲೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಇದಿಷ್ಟು ಸಾಂಕೇತಿಕ ನಾಣ್ಯ ಪದ್ಧತಿ ಮತ್ತು ಅದಕ್ಕೆ ಕಾರಣ. ಇವೆಲ್ಲ ಅಂಶಗಳಿಂದ ನಾವು ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತಾತ್ಮಕ ಅಂಶಗಳನ್ನು ಗಮನಿಸ್ಬೋದಾಗಿದೆ. ಸೊ ಇದಿಷ್ಟು ಆಲ್ರೆಡಿ ಡಿಸ್ಕಷನ್ ಮಾಡಿದ್ರಿಂದ ಈಗೇನು ಮತ್ತೆ ಬೇಡ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಓವರಾಲ್ ಆಗಿ ದೆಹಲಿ ಸುಲ್ತಾನರ ಒಂದು ಕೊಡುಗೆಗಳು ಏನು ಅಂತೇಳಿ ನಾವು ನೋಡ್ತಾ ಹೋಗೋಣ. ಹಾಗಾದರೆ ದೆಹಲಿ ಸುಲ್ತಾನರ ಮೊದಲನೇದಾಗಿ ಆಡಳಿತ ಪದ್ಧತಿ ಯಾವ ರೀತಿ ಇತ್ತು ಅಲ್ವಾ? ದೆಹಲಿ ಸುಲ್ತಾನರ ರಾಜ್ಯ ದೇವಪ್ರಭುತ್ವವಾಗಿತ್ತು. ಶರಿಯತ್ ಕಾನೂನಿನ ಪ್ರಕಾರ ರಾಜ್ಯದ ಎಲ್ಲ ನಿಯಮಗಳು ನಡೀತಾ ಇತ್ತು. ಇಲ್ಲಿ ಉಲೇಮಾ ಎಂಬಂಥ ಇಸ್ಲಾಂ ವಿದ್ವಾಂಸರ ಒಂದು ಸಮಿತಿ ಇತ್ತು. ರಾಜ್ಯ ಮತ್ತು ಆಡಳಿತವನ್ನು ಇದು ನಿಯಂತ್ರಣವನ್ನು ಮಾಡ್ತಾ ಇತ್ತು. ಯಾವುದು? ಉಲೇಮಾ ಎಂಬಂಥ ಇಸ್ಲಾಂ ವಿದ್ವಾಂಸರ ಒಂದು ಸಮಿತಿ ರಾಜ್ಯವನ್ನು ಮತ್ತು ಆಡಳಿತವನ್ನು ಸಂಪೂರ್ಣವಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಂಡಿತ್ತು. ಸುಲ್ತಾನರು ತಮ್ಮನ್ನು ಇಸ್ಲಾಂ ಧರ್ಮದ ಮುಖ್ಯಸ್ಥರಾದಂತಹ ಖಲೀಫನ ಸಹಾಯದಿಂದ ಸಹಾಯಕರು ಅಂತೇಳಿ ಕರ್ಕೊಳ್ತಾ ಇದ್ರು. ಏನನ್ನ? ಸುಲ್ತಾನರುಗಳೆಲ್ಲ ತಮ್ಮನ್ನು ತಾವು ಇಸ್ಲಾಂ ಧರ್ಮದ ಮುಖ್ಯಸ್ಥ, ಯಾರು? ಖಲೀಫನ ಸಹಾಯಕರು ಅಂತೇಳಿ ಕರೆದುಕೊಳ್ತಾ ಇದ್ರು. ಅಂದರೆ ಇವರು ನಾವು ದೇವರ ಹೆಸರಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ವಿ ಅನ್ನೋ ಒಂದು ಅರ್ಥದಲ್ಲಿ ದೇವಪ್ರಭುತ್ವ, ದೆಹಲಿ ಸುಲ್ತಾನರ ರಾಜ್ಯ ಹೇಗಿತ್ತು? ದೇವಪ್ರಭುತ್ವವಾಗಿತ್ತು ಅಂತೇಳಿ ಗಮನಿಸ್ಬೋದು. ಇದು ರಾಜ್ಯದ ಒಂದು ಆಡಳಿತ ಪದ್ಧತಿ. ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ಇತ್ತು ಅಂತ ನಾವು ನೋಡೋದಾದ್ರೆ, ಕೇಂದ್ರ ಸರ್ಕಾರ
ರಾಜ್ಯದ ಮುಖ್ಯಸ್ಥನಾಗಿದ್ದಂತಹ ಸುಲ್ತಾನ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳನ್ನು ಚಲಾಯಿಸಲು ಉಲೇಮಾಗಳು ಅಂದರೆ ಮಂತ್ರಿಗಳ ಒಂದು ಮಾರ್ಗದರ್ಶನ ನೀಡುತ್ತಾ ಇದ್ರು ಇವರಿಗೆ. ಹಾಗೆ ಆದಾಗ್ಯೂ ಕೂಡ ಏನಾಯಿತು, ಅಲ್ಲಾವುದ್ದೀನ್ ಖಿಲ್ಜಿ ಉಲೇಮಾಗಳನ್ನ ರಾಜ್ಯದ ವ್ಯವಹಾರಗಳಿಂದ ಸಂಪೂರ್ಣವಾಗಿ ದೂರ ಬಿಟ್ಟಂತ ಒಬ್ಬ ಸುಲ್ತಾನ ಅಂತೇಳಿ ನಾವು ಗಮನಿಸ್ಬೋದು. ಅಂದರೆ ಉಲೇಮಾಗಳು ಎಲ್ಲ ಒಂದು ಸ್ವತಂತ್ರವನ್ನ ಕಿತ್ಕೊಂಡಿದ್ರು. ಅಂದರೆ ಉಲೇಮಾಗಳ ಕೈಲೇ ಎಲ್ಲ ಒಂದು ಕಂಟ್ರೋಲ್ ಇತ್ತು ಸುಲ್ತಾನಂದು. ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ಮಾತ್ರ ಏನು ಮಾಡ್ತಾನೆ, ಆಡಳಿತದಲ್ಲಿ ಸಂಪೂರ್ಣವಾಗಿ ವ್ಯವಹಾರಗಳಿಂದ ಉಲೇಮಾಗಳನ್ನು ದೂರವಿಟ್ಟಂಥ ಏಕೈಕ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ. ಪ್ರಮುಖ ಮಂತ್ರಿಗಳು ಯಾರ್ಯಾರಿದ್ರು ಅಂದರೆ ವಜೀರ್, ಆರಿಜಿ ಮಮಾಲಿಕ್, ಸದರ್ ಇ ಸದರ್, ಕಾಜಿ ಉಲ್ ಕಾಜತ್. ಇವರು ದೆಹಲಿ ಸುಲ್ತಾನರ ಕಾಲದಲ್ಲಿದ್ದಂತಹ ಪ್ರಮುಖ ಮಂತ್ರಿಗಳು. ಹಾಗೆ ಭೂಕಂದಾಯವು ರಾಜ್ಯದ ಮೂಲ ಆದಾಯವಾಗಿತ್ತು. ಇದನ್ನು ನಗದು ಮತ್ತು ವಸ್ತುಗಳ ಎರಡೂ ರೂಪದಲ್ಲೂ ಕೂಡ ವಿತರಿಸಬಹುದಿತ್ತು. ಹಣದ ರೂಪದಲ್ಲಾದ್ರೂ ಕೊಡ್ಬೋದಿತ್ತು ಅಥವಾ ವಸ್ತುಗಳ ರೂಪದಲ್ಲಾದ್ರೂ ಭೂಕಂದಾಯವನ್ನು ನೀಡಬಹುದಾಗಿತ್ತು. ಹಾಗೆ ಸುಲ್ತಾನನ ಸೈನ್ಯವು ಅಶ್ವಪಡೆ, ಕಾಲ್ದಳ, ಗಜಪಡೆಗಳನ್ನು ಹೊಂದಿತ್ತು. ದಿವಾನ್ ಇ ಹಾರಿಜ್ ಸೈನ್ಯದ ಮುಖ್ಯ ದಂಡನಾಯಕನಾಗಿದ್ದ. ಸೈನ್ಯದ ಮುಖ್ಯ ದಂಡನಾಯಕ ಯಾರು? ದಿವಾನ್ ಇ ಹಾರಿಜ್. ಇದಿಷ್ಟು ಕೇಂದ್ರ ಸರ್ಕಾರ ಆಯಿತು. ನೆಕ್ಸ್ಟ್ ಪ್ರಾಂತೀಯ ಸರ್ಕಾರ. ಪ್ರಾಂತೀಯ ಸರ್ಕಾರದಲ್ಲಿ ಏನಿತ್ತು, ಏನೆಲ್ಲ ಬದಲಾವಣೆಗಳಾಗಿತ್ತು ದೆಹಲಿ ಸುಲ್ತಾನರಲ್ಲಿ ಅಂದರೆ, ದೆಹಲಿ ಸುಲ್ತಾನ ರಾಜ್ಯವನ್ನು ಇಕ್ತಾ ಎಂಬ ಹಲವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಯಿತು. ಪ್ರತಿಯೊಂದು ಪ್ರಾಂತ್ಯವು ನಹೀಬ್ ಸುಲ್ತಾನ ಎಂಬ ರಾಜ್ಯಪಾಲನ ಅಧೀನದಲ್ಲಿ ಇತ್ತು. ಹಾಗೆ ಪ್ರತಿಯೊಂದು ಪ್ರಾಂತ್ಯವನ್ನು ಶಿಖ್ ಮತ್ತು ಪರಗಣಗಳಾಗಿ ವಿಭಜಿಸಲಾಗಿದ್ದು, ಶೀಖ್ದಾರ್ ಮತ್ತು ಅಮೀಲ್ಗಳನ್ನು ಕ್ರಮವಾಗಿ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು. ಯಾರು? ಪ್ರತಿಯೊಂದು ಪ್ರಾಂತ್ಯವನ್ನು ಹೇಗೆ ಡಿವೈಡ್ ಮಾಡಲಾಗಿತ್ತು? ಶಿಖ್ ಮತ್ತು ಪರಗಣಗಳಾಗಿ ಡಿವೈಡ್ ಮಾಡಲಾಗಿತ್ತು. ಈ ಒಂದು ಶೀಖ್ದಾರ್ ಮತ್ತು ಅಮೀಲ್ದಾರರು ಇವುಗಳನ್ನು ಕ್ರಮವಾಗಿ ಆಡಳಿತವನ್ನು ನಿರ್ವಹಿಸ್ತಾ ಇದ್ರು. ಇಲ್ಲಿ ಗ್ರಾಮದ ಆಡಳಿತ ಪ್ರಾಥಮಿಕ ಘಟಕವಾಗಿದ್ದು, ಅದು ಪರಂಪರಾನುಗತವಾದಂತಹ ಅಧಿಕಾರಿಗಳಾದಂಥ ಚೌಧರಿಗಳು, ಪಟ್ವಾರಿಗಳು ಮತ್ತು ಚೌಕಿದಾರ್. ಚೌಧರಿ, ಪಟ್ವಾರಿ ಮತ್ತು ಚೌಕಿದಾರ್ ಇವರನ್ನ ಹೊಂದಿತ್ತು. ಯಾವುದು? ಗ್ರಾಮದ ಆಡಳಿತ. ಇದಿಷ್ಟು ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಸರ್ಕಾರ. ಯಾರ್ದು? ದೆಹಲಿ ಸುಲ್ತಾನರ ಕಾಲದಲ್ಲಿದ್ದಂತಹ ಆಡಳಿತ ವ್ಯವಸ್ಥೆ. ಹಾಗಾದರೆ ದೆಹಲಿ ಸುಲ್ತಾನರ ಸಾಹಿತ್ಯವನ್ನು ಕುರಿತಾಗಿ ನಾವು ನೋಡೋಣ. ದೆಹಲಿ ಸುಲ್ತಾನರ ಕಾಲವು ಪರ್ಷಿಯನ್ ಮತ್ತು ದೇಶೀಯ ಭಾಷಾ ಸಾಹಿತ್ಯದ ಅಭಿವೃದ್ಧಿಗೆ ಸಾಕ್ಷಿಯಾಗಿದ್ದು, ಅಮೀರ್ ಖುಸ್ರು ಅತ್ಯಂತ ಪ್ರಮುಖ ಬರಹಗಾರನಾಗಿದ್ದು, ಈತನನ್ನು ಭಾರತದ ಗಿಣಿ ಎಂದು ಕರೆಯಲಾಗ್ತಿತ್ತು. ಇವನು ಖಜ್ಯಾನ್ ಉಲ್ ಫುತುಹ್ ಮತ್ತು ತಾರಿಕ್ ಇ ಅಲೈ ಎಂಬಂಥ ಎರಡು ಪ್ರಮುಖ ಕೃತಿಗಳನ್ನು ರಚನೆ ಮಾಡ್ದ. ಯಾರು? ಭಾರತದ ಗಿಣಿ ಎಂದು ಕರೆಯಲ್ಪಡುವಂತಹ ಅಮೀರ್ ಖುಸ್ರು ರಚನೆ ಮಾಡಿರ್ತಕ್ಕಂತಹ ಪ್ರಮುಖ ಕೃತಿಗಳಾಗಿದೆ. ನೆಕ್ಸ್ಟ್ ಜಿಯಾವುದ್ದೀನ್ ಬರಾನಿ ಮತ್ತು ಇಬನ್ ಬಟೂಟಾ ತುಘಲಕ್ ಕಾಲದ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು. ಇವರ ಕಾಲದಲ್ಲಿ ಭಕ್ತಿ ಚಳುವಳಿಯ ಸ್ಥಳೀಯ ಭಾಷಾ ಸಾಹಿತ್ಯದ ಬೆಳವಣಿಗೆಗೂ ಕೂಡ ಅವಕಾಶ ಕಲ್ಪಿಸಲಾಯಿತು. ಚಾಂದ್ ಬರ್ದಾಯಿ ಬರೆದಂಥ ಪೃಥ್ವಿರಾಜರಾಸು, ಮಹಮ್ಮದ್ ಜೈಸಿ ಬರೆದಂಥ ಪದ್ಮಾವತ್ ಪ್ರಮುಖ ಗ್ರಂಥಗಳು ರಚನೆ ಆದವು. ಯಾರ ಕಾಲದಲ್ಲಿ? ದೆಹಲಿ ಸುಲ್ತಾನರ ಕಾಲದಲ್ಲಿ. ನೆಕ್ಸ್ಟ್ ದೆಹಲಿ ಸುಲ್ತಾನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದೆಹಲಿ ಸುಲ್ತಾನರ ಕೊಡುಗೆಗಳು ಏನಿತ್ತು? ಭಾರತೀಯ ವಾಸ್ತುಶಿಲ್ಪ ಪರಂಪರೆಯನ್ನು ದೆಹಲಿ ಸುಲ್ತಾನರು ಇನ್ನಷ್ಟು ಸಮೃದ್ಧಿಗೊಳಿಸಿದರು. ಅಷ್ಟೇ ಅಲ್ಲ, ಇಂಡೋ ಇಸ್ಲಾಮಿಕ್ ಎಂಬಂತಹ ಹೊಸ ವಾಸ್ತುಶಿಲ್ಪ ಶೈಲಿಯ ಬೆಳವಣಿಗೆಗೆ ಇವರು ಕಾರಣರಾದರು. ಹಿಂದೂ ಮತ್ತು ಇಸ್ಲಾಂ ಧಾರ್ಮಿಕ ವಿಚಾರಗಳ ಸಮ್ಮಿಲನವನ್ನು ಇದು ಪ್ರತಿನಿಧಿಸ್ತದೆ. ಯಾವುದು? ಇಂಡೋ ಇಸ್ಲಾಮಿಕ್ ಎಂಬಂತಹ ಈ ಒಂದು ಹೊಸದಾದ ವಾಸ್ತುಶಿಲ್ಪ ಶೈಲಿ ಏನನ್ನು ಪ್ರತಿನಿಧಿಸ್ತದೆ?
ಧಾರ್ಮಿಕ ಇಸ್ಲಾಂ ಮತ್ತು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಸಮ್ಮಿಲನವನ್ನು ಪ್ರತಿನಿಧಿಸ್ತದೆ. ನೆಕ್ಸ್ಟ್ ಈ ಮಿನಾರುಗಳು ಮತ್ತು ಗುಮ್ಮಟಗಳು ಹಜಾರಗಳು ಬೃಹತ್ ಹೆಬ್ಬಾಗಿಲುಗಳು ಮುಂತಾದವುಗಳು ಇಂಡೋ ಇಸ್ಲಾಮಿಕ್ ಸ್ಮಾರಕಗಳ ಪ್ರಮುಖ ಲಕ್ಷಣಗಳಾಗಿದ್ದವು. ಹಾಗೆ ಇವರ ಕಾಲದ ಪ್ರಮುಖ ಸ್ಮಾರಕಗಳು ಅಂತಂದರೆ ಒಂದನೇದಾಗಿ ದೆಹಲಿಯ ಕುವಾತ್ ಉಲ್ ಇಸ್ಲಾಂ ಮಸೀದಿ, ಅಜ್ಮೀರದ ಇವರ ಕಾಲದ ಪ್ರಮುಖ ಸ್ಮಾರಕಗಳು ದೆಹಲಿಯ ಕುವಾತ್ ಉಲ್ ಇಸ್ಲಾಂ ಮಸೀದಿ, ಎರಡನೇದಾಗಿ ಅಜ್ಮೀರದ ಅಡೈ ದಿನ್ಕಾ ಜೋಂಪ್ರಾ ಮಸೀದಿ, ಮೂರನೇದಾಗಿ ದೆಹಲಿಯ ಕುತುಬ್ ಮಿನಾರ್, ನಾಲ್ಕನೇದಾಗಿ ದೆಹಲಿಯ ಅಜಾರ್ ಸಿತಾಮ್, ಸಿರಿಯ ಕೋಟೆ, ಅಲೈ ದರ್ವಾಜ. ಇವುಗಳು ಪ್ರಮುಖವಾಗಿ ದೆಹಲಿ ಸುಲ್ತಾನರ ಕಾಲದ ಮುಖ್ಯವಾದಂಥ ಸ್ಮಾರಕಗಳಾಗಿದೆ. ನೆಕ್ಸ್ಟು ಫಿರೋಜ್ ಶಾ ತುಘಲಕ್ ಫಿರೋಜಾಬಾದ್ನ ಫತೇಬಾದ್, ಹಿಸಾರ್, ಜಾನ್ಪುರ್ ಎಂಬಂಥ ನಗರಗಳನ್ನು ನಿರ್ಮಾಣ ಮಾಡ್ದ ಅಂತೇಳಿ ನಾವು ಗಮನಿಸ್ತೀವಿ. ಫಿರೋಜ್ ಶಾ ತುಘಲಕ್ ಯಾವುಗಳನ್ನು ಪ್ರಮುಖ ಸ್ಮಾರಕಗಳು ಫಿರೋಜಾಬಾದ್, ಫತೇಬಾದ್ ಪ್ರಮುಖ ನಗರಗಳು ಹಿಸಾರ್, ಜಾನ್ಪುರ್ ಎಂಬಂಥ ಪ್ರಮುಖವಾದಂಥ ನಗರಗಳನ್ನು ಫಿರೋಜ್ ಶಾ ತುಘಲಕ್ ನಿರ್ಮಾಣ ಮಾಡಿದನು. ಇದಿಷ್ಟು ದೆಹಲಿ ಸುಲ್ತಾನರ ಕಾಲದ ಪ್ರಮುಖವಾದಂತಹ ಕೊಡುಗೆಗಳು. ಸೊ ಸ್ನೇಹಿತರೆ, ಇವೆಲ್ಲ ಅಂಶಗಳನ್ನು ನೀವು ಟೈಮ್ ಇಲ್ಲ ಕೇಳೋಕ್ಕೆ ನೋಡೋಕ್ಕೆ ಅಂತಂದರೆ 1.5 ಅಥವಾ 2x ಸ್ಪೀಡಲ್ಲಿ ಇಟ್ಕೊಂಡು ಇವುಗಳನ್ನೆಲ್ಲ ಗಮನಿಸ್ತಾ ಹೋಗಿ. ನೀವು ಓದೋದ್ರ ಜೊತೆಯಲ್ಲಿ ಬೇಸಿಕ್ ಬುಕ್ಸ್ಗಳನ್ನು ನೀವು ಓದೋದ್ರ ಜೊತೆಯಲ್ಲಿ ಈ ರೀತಿ ವಿಡಿಯೋಗಳನ್ನು ಒಮ್ಮೆ ಕೇಳೋದ್ರಿಂದ ನಿಮಗೂ ಕೂಡ ಏನಾಗುತ್ತೆ, ಇನ್ನೊಂದಷ್ಟು ರೀಕಾಲ್ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಈ ಒಂದು ದ್ವಿತೀಯ PUC ಭಾರತದ ಇತಿಹಾಸವನ್ನು ಕೈಗೆತ್ತಿಕೊಂಡಿದ್ದು. ತುಂಬ ಚೆನ್ನಾಗಿದೆ. ಇದರಲ್ಲಿ CET ಪರ್ಪಸ್ಸು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನು ತಿಳಿಸಿರೋದ್ರಿಂದ CET ಬರೀತಕ್ಕಂಥ ಐಚ್ಛಿಕ ವಿಷಯವಾಗಿ ಇತಿಹಾಸವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ನನ್ನ ಒಂದು ಭಾವನೆ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ ಜೊತೆ ಟಚಲ್ಲಿರ್ರಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.